आधिपम् आयुधानामहं वज्रं धेनूनामस्मि कामधुक् प्रजनश्चास्मि कन्दर्पः सर्पाणामस्मि वासुकिः. ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ತತ್ವೋಪದೇಶ ಮಾಡ್ತಾ ಇರುವ ಸಂದರ್ಭದಲ್ಲಿ ಆ ಭಗವಂತ ತನ್ನ ವಿಭೂತಿಯನ್ನು ಹೇಳ್ತಾ ಇದ್ದ. ವಿಭೂತಿ ಎಂದರೆ ಪರಮಾತ್ಮನ ಒಂದಾನೊಂದು ಆವಿರ್ಭಾವ. ಇಡೀ ಜಗತ್ತನ್ನೆಲ್ಲ ಆ ಭಗವಂತನೇ ಸೃಷ್ಟಿ ಮಾಡಿರೋನು. ಅವನೇ ಪ್ರತಿಯೊಂದರಲ್ಲಿಯೂ ಕೂಡ ಅಂತರ್ಯಾಮಿಯಾಗಿರ್ತಕ್ಕಂಥವನು. ಕೊನೆಯಲ್ಲಿ ಜಗತ್ತೆಲ್ಲ ಅವನಲ್ಲಿಯೇ ಅಡಕವಾಗುತ್ತೆ. ಹೀಗೆ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯ ಅಷ್ಟು ಆ ಭಗವಂತನ ವ್ಯಾಪಾರ, ಜಗದ್ವ್ಯಾಪಾರ ಅಂತ. ಹೀಗೆ ಜಗತ್ತೆಲ್ಲ ಪರಮಾತ್ಮನಿಂದಲೇ ಬಂದು ಪರಮಾತ್ಮನಲ್ಲಿಯೇ ಇದ್ದುಕೊಂಡು ಅವನಲ್ಲಿಯೇ ಒಂದಾಗುವಾಗ ಆ ಜಗತ್ತಿಗೆ ಸ್ವತಂತ್ರವಾದ ಇರುವು ಬೀಯಿಂಗ್ ಅನ್ನೋದು ಇಲ್ವೇ ಇಲ್ಲ. ಆದ್ದರಿಂದ ಜಗತ್ತಿನಲ್ಲಿ ಏನೇನಿದೆಯೋ ಅಲ್ಲಿರ್ತಕ್ಕದ್ದೆಲ್ಲ ಸಮಸ್ತವೂ ಪರಮಾತ್ಮನೇ, ಭಗವಂತನೇ. ಆದರೆ ನಮಗೇನು ಕಾಣುತ್ತೆ, ಈ ನಾಮರೂಪಗಳ ಒಂದು ವ್ಯತ್ಯಾಸದಿಂದ ಅದು ಬೇರೆ ಇದು ಬೇರೆ ಅಂತ ಹೀಗೆ 108 ಸ್ಥಾವರ ಜಂಗಮ ಪಶು ಪ್ರಾಣಿ ದೇವ ಮನುಷ್ಯ ಇಷ್ಟೆಲ್ಲ ಭೇದಗಳನ್ನು ಕಾಣ್ತಾ ಇದ್ದೇವೆ. ಅದೇ ನಮಗೆ ಅಭ್ಯಾಸವಾಗಿದೆ. ಕೊನೆ ಎಲ್ಲಿವರೆಗೆ ಬಂದಿದೆ, ಪ್ರಪಂಚನೇ ನೋಡ್ತಾ ನೋಡ್ತಾ ಆ ಪ್ರಪಂಚ ಸೃಷ್ಟಿ ಮಾಡಿದ ಭಗವಂತನ ಮರೆತೇ ಬಿಟ್ಟಿದೆ. ಅದನ್ನ ಸರಿಪಡಿಸೋಕ್ಕೋಸ್ಕರ ಈಗೇನಂದ್ರು ಹಾಗೆ ತಿಳ್ಕೋಬೇಡಿ, ಈ ಪ್ರಪಂಚ ಪರಮಾತ್ಮನಿಗಿಂತ ಬೇರೆ ಇಲ್ಲ. ಚಿನ್ನದಿಂದ ಒಡವೆ ಮಾಡಿದ್ರು ಅದನ್ನ ನೆಕ್ಲೆಸ್ ಅಂತ ಕರೀರಿ, ಸರ ಅಂತ ಕರೀರಿ, ಬಳೆ ಅಂತ ಕರೀರಿ, ಅದು ಚಿನ್ನವಲ್ಲದೆ ಹೋಗೋದಿಲ್ಲ. ಈ ನಾಮರೂಪಗಳೆಲ್ಲ ಕೇವಲ ವ್ಯವಹಾರಕ್ಕೆ ಮಾತ್ರ. ಒರಿಜಿನಲ್ ಯಾವುದು, ಮೂಲ ಯಾವುದು? ಹಾಗೆ ಪ್ರತಿಯೊಂದು ಪದಾರ್ಥವೂ ಭಗವಂತನೇ ಅಂತ ಅಂದ ಮೇಲೆ ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಸಮಸ್ತ ಜೀವರುಗಳು ಜಗತ್ತು ಪರಮಾತ್ಮನೇ ನಿಜ. ಹಾಗೆ ನಮಗೆ ನೋಡಿದರೆ ಅರ್ಥವಾಗೋದಿಲ್ವಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಅದರಲ್ಲಿ ಯಾವ್ಯಾವುದು ಉತ್ಕೃಷ್ಟವಾಗಿದೆಯೋ ಅಂದರೆ ಯಾವ ವಸ್ತುವನ್ನು ನೋಡಿದರೆ ದೇವರು ಅಂತ ಜ್ಞಾಪಕ ಬರುತ್ತೋ ಅಂಥದ್ದನ್ನು ಹೇಳೋಣ ಅಂತ. ಕೊನೆಯಲ್ಲಿ ಬರ್ತೀವಿ ಅದ್ಯದ್ ವಿಭೂತಿ ಮತ್ ಸತ್ವಂ ಅಂತ. ಅಲ್ಲದೆ ಈ ಒಂದು ಕಲ್ಲು ನೋಡ್ತೀವಿ, ಕಲ್ಲು ಅಂತ ತಿಳ್ಕೊಂಡ್ಬಿಡ್ತೀವಿ. ಒಬ್ಬ ಶಿಲ್ಪಿ ಬಂದು ಅದನ್ನು ಒಂದಾನೊಂದು ಸುಂದರವಾದ ವಿಗ್ರಹ ಅನ್ನೋದ್ರೆ ಆಹಾ ದೇವರು ಅಂತ ಕೈ ಮುಗಿತೀವಿ. ನೀವು ಮೊದಲು ನೋಡಿದ್ದು ಕಲ್ಲೇನೆ, ಈಗ ನೋಡ್ತಾ ಇರೋದು ಕಲ್ಲೇನೆ. ಆದ್ರೆ ಅಲ್ಲಿರತಕ್ಕ ಒಂದು ನಾಮರೂಪಗಳ ಒಂದಾನೊಂದು ಆಕಾರದಿಂದ ಹೇಗೆ ಭಾವನೆ ಬರುತ್ತದೆಯೋ ಹಾಗೆ ಈ ಭಗವಂತನ ಸೃಷ್ಟಿ ಎಲ್ಲವೂ ಪರಬ್ರಹ್ಮವೇ, ಎಲ್ಲವೂ ಪರಮಾತ್ಮನೇ ಆಗಿದ್ದರೂ ಯಾವ್ಯಾವುದು ನಮಗೆ ನೋಡಿದ ಕೂಡಲೇ ಭಗವಂತನ ನೆನಪು ಕೊಡುತ್ತದೆಯೋ ಅದನ್ನು ವಿಭೂತಿ ಅಂತ ಕರೆದು ಇಷ್ಟೇನೇನು. ಈಗ ಆ ವಿಭೂತಿಯನ್ನ ಭಗವಂತನೇ ಸಾಕ್ಷಾತ್ತಾಗಿ ಅರ್ಜುನನಿಗೆ ಹೇಳ್ತಾ ಬಂದಿದ್ದಾರೆ. ಈಗಾಗಲೇ ತಾವು ಕೇಳಿರುವಂತೆ ಜಗತ್ತು 3 ಭಾಗ ಇದೆಯಲ್ಲ, ಆಧ್ಯಾತ್ಮಿಕ, ಆಧಿಭೌತಿಕ, ಆಧಿದೈವಿಕ. ಆಧಿದೈವಿಕದಲ್ಲೂ ಭಗವಂತನ ವಿಭೂತಿ, ಆಧ್ಯಾತ್ಮಿಕದಲ್ಲೂ ಭಗವಂತನ ವಿಭೂತಿ, ಆಧಿಭೌತಿಕದಲ್ಲೂ ಹೀಗಿದೆ ಅಂತ ಕೆಲವೇ ವಿಷಯಗಳನ್ನು ಉದಾಹರಣೆಯಾಗಿ ಹೇಳ್ತಾ ಹೋಗ್ತಾನೆ ಭಗವಂತ. ಆದ್ರೆ ಆ ಭಗವಂತನಿಗೆ ಸಾಕು ಅನ್ನಿಸಿದಾಗ ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ. ಅರ್ಜುನ ಹೀಗೆ ಹೇಳ್ತಾ ಕೂತ್ಕೊಂಡ್ರೆ ಅದೇನು ಪೂರೈಸೋ ಪ್ರಶ್ನೆಯೇ ಇಲ್ಲ, ಕೊನೆಯೇ ಇಲ್ಲ. ಆದ್ರಿಂದ ಯಾವ್ಯಾವುದರಲ್ಲಿ ಅತ್ಯಂತ ಮುಖ್ಯವೋ ಅಷ್ಟನ್ನ ಮಾತ್ರ ನಿನಗೆ ಹೇಳಿದ್ರೆ ವಿಭೂತಿ ಅಂದ್ರೆ ಅಷ್ಟೇ ಅಂತ ತಿಳ್ಕೊಬೇಡ, ಸಮಸ್ತವೂ ಹೌದು. ಇದು ಈ ಅಧ್ಯಾಯದ ಒಂದು ತಾತ್ಪರ್ಯ. ಇದು ಎಷ್ಟು ಉಪಕಾರಕವಾಗಿದೆ ಅಂದರೆ ನಮಗೆ ಆ ಪರಮಾರ್ಥ ತತ್ವ ನಿಜವಾಗಿಯೂ ತಿಳ್ಕೊಳ್ಳೋದು ಕಷ್ಟ. ಶಾಸ್ತ್ರ ಹೇಳುತ್ತೆ ಯೋ ವೇದ ನಿಹಿತಂ ಗುಹಾಯಾಮ್ ಅಂತ. ನಮ್ಮ ಹೃದಯದಲ್ಲಿದೆ ಅಂತ ಹೇಳ್ತಾರೆ. ನಮ್ಮ ಹೃದಯ ಅಂದರೆ ನಮಗೆ ಹೊರಗೆಲ್ಲ ಹೊರಮುಖವಾಗಿ ಇಂದ್ರಿಯಗಳು ಕೆಲಸ ಮಾಡೋದ್ರಿಂದ ಹೃದಯ ಪರ್ಯಂತವಾಗಿ ನಾವು ತಿಳ್ಕೊಳ್ಳೋದು ಅನ್ನೋದು ಅತ್ಯಂತ ಕಷ್ಟ. ಅದಕ್ಕೆ ಉಪಾಯ ಏನು ಮಾಡ್ದ ಭಗವಂತ, ಯಾಕೆ ಯೋಚನೆ ಮಾಡ್ತೀಯ, ನಿನ್ನ ಒಳಗಿರೋದು ಅದೇಯಾ ಹೊರಗಿರೋದು ಅದೇಯಾ, ಬಹಿರಂತಶ್ಚ ಭೂತಾನಾಂ ಅಂತ ಎಲ್ಲವೂ ನೀನೇ ಪರಮಾತ್ಮನೇ. ಆದ್ದರಿಂದ ಹೊರಗಿನ ವಸ್ತುಗಳಲ್ಲಿ ಎಲ್ಲೆಲ್ಲಿ ಒಂದಾನೊಂದು ಹೆಚ್ಚುಗಾರಿಕೆ ಕಾಣುತ್ತೋ, ವಿಶೇಷ ಕಾಣುತ್ತೋ, ಅದ್ಭುತವಾದಂಥದ್ದು ಕಾಣುತ್ತೋ ಅದಷ್ಟು ನಾನೇ ಕಣ ಅಂತ ಕೊನೆಯಲ್ಲಿ ಉಪಸಂಹಾರ ಮಾಡ್ತಾನೆ. ಆದರೂ ಅರ್ಜುನಿಗೆ ಸ್ವಲ್ಪ ಅರ್ಥವಾಗಲಿ ಅಂತ ಕೆಲವೊಂದು ಸೆಲೆಕ್ಟ್ ಮಾಡಿ ಹೇಳ್ತಾ ಇದ್ದಾನೆ. ಇಲ್ಲಿ ಎಷ್ಟು ಹೇಳಿದಾನೋ ಅಷ್ಟೇ ವಿಭೂತಿ ಅಂತ ತಿಳ್ಕೊಬಾರ್ದು. ಇದೇನಿದ್ರು ಓನ್ಲಿ ಸ್ಯಾಂಪಲ್ ಅಂತ, ಉದಾಹರಣೆಗೋಸ್ಕರ ನೋಡಿ ಹೀಗಿರುತ್ತೆ ಪದಾರ್ಥ ಅಂತ ಹೇಳಿದಾಗ ಅಷ್ಟೇ.
ಅಕ್ಕಿ ಅಂಗಡಿ ಹೋಗ್ತೀನಿ, ಸ್ವಾಮಿ ಅಕ್ಕಿ ತೋರಿಸ್ತಾನೆ, ನನಗೆ ಇದೆ, ಚೆನ್ನಾಗಿದೆ, ಸಾಕೆ. ಅಯ್ಯಪ್ಪ ನಂಗೆ ಒಂದು ಪಲ್ಲ ಬೇಕಣ, ಒಂದು ಹಿಡಿ ತೋರಿಸ್ತೀಲ್ಲ ಅಂದ್ರೆ ನೀವು ಎಷ್ಟು ಬೇಕು ಹೇಳಿ ಸ್ಯಾಂಪಲ್ ತೋರಿಸ್ತಾ ಇದ್ದೀವಿ ನಾವು. ಈ ಸ್ಯಾಂಪಲ್ ನೋಡಿ ನೀವು ಸೆಲೆಕ್ಟ್ ಮಾಡಿದ್ರೆ 10 ಮೂಟೆ ಬೇಕಾದ್ರೂ ಕೊಡ್ತೀನಿ ಅಂತ ನಾವು, ಅಲ್ಲವೇ? ಹಾಗೆ ಪರಮಾತ್ಮ ಇಡೀ ಜಗತ್ತೇ ತಾನಾಗಿರುವಾಗ ಅವನು ಸ್ಯಾಂಪಲ್ ತೋರಿಸೋದಕ್ಕೆ ಹೊರಟಿರೋದು ವಿಭೂತಿ ಅಂತ. ಇಷ್ಟು ಕೆಲವು ಕೇಳಿದ್ದೇವೆ. ಇನ್ನು ಕೆಲವು ಹೇಳ್ತಾರೆ ಆನೆ, ಕುದುರೆ ಮುಂತಾದ ದ್ವಿಪಾತ್ ಚತುಷ್ಪಾತ್ ಪ್ರಾಣಿಗಳಿಂದ ಹಿಡಿದು ದೇವತೆಗಳವರೆಗೂ ಹೊರಟೋಗುತ್ತೆ. ಇದು ಆಧ್ಯಾತ್ಮಿಕ ಅಧಿಭೌತಿಕ ಅಷ್ಟು ಪರಮಾತ್ಮನ ವಿಭೂತಿ. ಅದರಲ್ಲಿ ಯಾವ್ಯಾವುದು ಅತ್ಯಂತ ಉತ್ತಮವಾದ್ದು ಅದನ್ನು ಹೇಳೋಕ್ಕೋಸ್ಕರ ಪ್ರಾರಂಭ ಮಾಡಿ ಈಗ ಕೆಲವನ್ನು ಕೇಳಿದ್ದೇವೆ. ಮುಂದೆ ಓದೋಣ. ಉಚ್ಚೈಶ್ರವ ಸಮಶ್ವಾನಾಂ ವಿದ್ಧಿ ಮಾವಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂಚ ನರಾಧಿಪಂ. ಕುದುರೆಗಳ ಪೈಕಿ ಉಚ್ಚೈಶ್ರವಸ್ಸು ಅಂತ ಅದು ದೇವೇಂದ್ರನ ವಾಹನ ಅಂತ ಕರೀತಾರೆ. ಪುರಾಣಗಳಲ್ಲಿ ಅದರ ವಿಶೇಷವಾದ ವರ್ಣನೆ ಎಲ್ಲ ಬರುತ್ತೆ. ಆಯಾ ಉಚ್ಚೈಶ್ರವಸ್ಸು ಅನ್ನೋ ಕುದುರೆ ಬಹಳ ಶ್ರೇಷ್ಠ ಅಂತ ಅಂತೀವೋ ಅದು ನನ್ನದೇ ವಿಭೂತಿ, ನಾನೇ ಆ ಒಂದು ಆನಂದ ಸ್ವರೂಪದಲ್ಲಿ ಇದ್ದೇನೆ ಅಂತ. ನಮ್ಮಲ್ಲಿ ಆನೆ, ಕುದುರೆ ಪ್ರತಿಯೊಂದನ್ನು ನಮ್ಮ ಈ ಸನಾತನ ಹಿಂದೂ ಧರ್ಮದಲ್ಲಿ ಒಂದು ಗುಟ್ಟೇನು ಅಂದ್ರೆ ಯಾವುದನ್ನು ಬೇಕಾದ್ರೂ ನೀವು ದೇವರು ಅಂತ ಪೂಜೆ ಮಾಡ್ಬೋದು, ಕಲ್ಲು ಬೇಕಾದ್ರೂ ಪೂಜೆ ಮಾಡ್ಬೋದು. ಆದ್ರೆ ನಾವು ಅದನ್ನು ಕಲ್ಲು ಅಂತ ಭಾವನೆ ಮಾಡೋದಿಲ್ಲ. ಬೇರೆ ಮತ ಧರ್ಮಗಳಾಗಲ್ಲ. ಈಗ ಕ್ರಿಶ್ಚಿಯನ್ ಮತ ತಗೊಳ್ಳಿ, ಅವ್ರೇನಂತಾರೆ ಗಾಡ್ ಅಂತ ಅಂದ್ಬಿಡ್ತಾರೆ. ದೇವರು ಎಲ್ಲಿದ್ದಾನೆ ಅಂದ್ರೆ ಇಲ್ಲಿ ಹೆವನ್ ಅಂತ, ಅವನೆಲ್ಲೋ ಯಾವುದೋ ಒಂದು ಆನಂದ ಸ್ವರ್ಗಲೋಕದಲ್ಲಿದ್ದಾನೆ ಅಂತ. ಅವನ ಪಾಡಿಗೆ ಅವನು, ನಮ್ಮ ಪಾಡಿಗೆ ನಾವು. ನಮ್ಮ ಸನಾತನ ಧರ್ಮ ಹಾಗೆ ಹೇಳೋದಿಲ್ಲ. ನಿನ್ನ ಹೃದಯದಲ್ಲೇ ಇದ್ದಾನೆ, ನಿನ್ನ ಕಣ್ಣಿಗೆ ಕಾಣೋದಿಲ್ಲ ದೇವರೇ, ಕೇಳೋದಿಲ್ಲ ದೇವರೇ, ಅಲ್ಲವೇ? ಅಷ್ಟು ಪರಮಾತ್ಮನೆ ಅಂತ. ಅದರೊಳಗೆ ಯಾವ್ಯಾವುದನ್ನು ನೋಡಿದಾಗ ನಮಗೆ ಭಗವದ್ ಭಾವನೆ ಬರುತ್ತದೆಯೋ ಅದು ಗುರುವನ್ನೇ ಒಂದು ಆನಂದ ಚಿತ್ರಣ ಕೊಡ್ತಾನೆ. ಅದೇ ವಿಭೂತಿ ಅನ್ನೋದ್ರ ಅರ್ಥ. ನೋಡಿದ ಕೂಡಲೇ ಕೈ ಮುಗಿಯೋಣ ಅನ್ಸುತ್ತಪ್ಪ, ಯಾಕೆ ಅಂತ ಅಲ್ಲಿ ಏನೋ ಒಂದು ಭಾವನೆ ಬರುತ್ತೆ. ಅಂತಹದ್ದನ್ನು ವಿಭೂತಿ ಅಂತ ಕರೀತಾರೆ. ಇದು ಎಲ್ಲ ಚತುಷ್ಪಾತ್ ಪ್ರಾಣಿಗಳು, ದ್ವಿಪಾತ್ ಪ್ರಾಣಿಗಳಿಗೆ ಅನ್ವಯಿಸುತ್ತೆ ಅಂತ ಐರಾವತ ಅಂತ ಹೇಳಿದ್ರು. ಉಚ್ಚೈಶ್ರವಸ್ಸು ಅಂತ ದೇವೇಂದ್ರನ ಒಂದು ಕುದುರೆ ವಾಹನ, ಅದೇ ನಾನಾಗಿದ್ದೇನೆ. ಉಚ್ಚೈಶ್ರವ ಸಮಶ್ವಾನಾಂ, ಈ ಐರಾವತ ಉಚ್ಚೈಶ್ರವಸ್ಸು ಮುಂತಾದ ಅತ್ಯದ್ಭುತವಾದಂತಹ ಅಸಾಧಾರಣವಾದ ವಸ್ತುಗಳೆಲ್ಲ ಉಂಟಾಯ್ತಲ್ಲ. ಯಾವಾಗ ಉಂಟಾಯ್ತದೋ ಆ ದೇವಾಸುರರು ಸೇರಿ ಸಮುದ್ರ ಮಥನ ಮಾಡಿ, ಕ್ಷೀರ ಸಮುದ್ರವನ್ನು ಅಮೃತಕ್ಕೋಸ್ಕರ ಮಥನ ಮಾಡಿದ್ರು ಅಂತ ಅದು ಸಮುದ್ರ ಮಥನದ ಕಥೆ ಒಳಗೆ ಬರುತ್ತೆ. ಆ ಸಂದರ್ಭದಲ್ಲಿ ಈ ಉಚ್ಚೈಶ್ರವಸ್ಸುವನ್ನು ಹುಟ್ಟಿತು ಅಂತ. ಅದು ಯಾರು ಅಂದ್ರೆ ನನ್ನ ಒಂದು ಆನಂದ ಸ್ವರೂಪ ವಿಭೂತಿ, ನನ್ನ ಮಹಿಮೆಯನ್ನು ತೋರಿಸುತ್ತೆ ಅನ್ನೋದು. ಐರಾವತ, ಉಚ್ಚೈಶ್ರವಸ್ಸು ಇವೆಲ್ಲ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಅತ್ಯುತ್ತಮವಾದ ಪದಾರ್ಥಗಳು. ಅದಕ್ಕೆ ಇವತ್ತಿಗೂ ಕೂಡ ಈ ನವರಾತ್ರಿ ಹಬ್ಬದಲ್ಲಿ ಮಹಾನವಮಿ ಬಂದರೆ ಆಯುಧ ಪೂಜೆ ಅಂತ ಮಾಡ್ತೇವೆ. ಆಮೇಲೆ ಆನೆ ಪೂಜೆ, ಕುದುರೆ ಪೂಜೆ ಎಲ್ಲ ಅರಮನೆಗಳಲ್ಲಿ ಹಿಂದೆಲ್ಲ ಬಹಳ ವಿಶೇಷವಾಗಿ ನಡೀತಾ ಇತ್ತು. ಗಜಾಶ್ವಾಯುಧ ಪೂಜಾ ಅಂತಲೇ ಪಂಚಾಂಗದಲ್ಲಿ ಕೂಡ ಬರೆದಿರ್ತಾರೆ. ಇವತ್ತಿಗೂ ಒಂದು ಆಯುಧವನ್ನು ಕೂಡ ನಾವು ದೇವರು ತಿಳ್ಕೋಬೇಕು. ಅದನ್ನು ಮುಂದೆ ಬರೀತಾರೆ, ಆಯುಧಾನಾಮಹಂ ವಜ್ರಂ ಅಂತ ಬರುತ್ತೆ. ಹೀಗೆ ಆ ಅರ್ಜುನನ ಮನಸ್ಸಿಗೆ ಹಿಡಿಯೋ ಹಾಗೆ ನೋಡಪ್ಪ, ಕುದುರೆಗಳಲ್ಲೆಲ್ಲ ಉಚ್ಚೈಶ್ರವಸ್ಸು ಅಂತ ಕುದುರೆ ನನ್ನ ವಿಭೂತಿಯಾಗಿದೆ. ಅದು ಅಮೃತ ಸಮುದ್ರದಿಂದ ಹುಟ್ಟಿದ್ದು. ಐರಾವತಂ ಗಜೇಂದ್ರಾಣಾಮದೇ, ಆನೆಗಳ ಪೈಕಿ ಐರಾವತ ಅಂತಕ್ಕಂಥವನೇ ನಾನು. ನರಾಣಾಂಚ ನರಾಧಿಪಂ, ನರ ಅಂದ್ರೆ ಮನುಷ್ಯರಿಗೆಲ್ಲ ಯಾರು ಹಿಂದಿನ ಕಾಲದಲ್ಲಿ ರಾಜ ಅಂತ. ರಾಜ ಪ್ರಜೆಗಳನ್ನೆಲ್ಲ ಆಳ್ತಾನೆ ಅಲ್ಲೇ. ಪ್ರಜೆಗಳಿಗೆಲ್ಲ ಅತ್ಯಂತ ಮುಖ್ಯನಾದವನು ಯಾರು ಅಂದ್ರೆ ರಾಜ. ಹಿಂದೆಲ್ಲ ಹೇಳಲ್ಲ ಏನೋ ಕೆರೆ ತನಕ ಓಟ, ದೊರೆ ತನಕ ದೂರು ಅಂತ ಹೇಳೋರಲ್ವೇ. ಹಾಗೆ ಏನಾರು ಒಂದು ಇದ್ರೆ ಹೋಗಿ ನಾವು ಮಹಾರಾಜರ ತನಕ ಹೇಗೆ ಅವನಿಗೆ ವಿಜ್ಞಾಪನೆ ಮಾಡ್ತೇವೆಯೋ, ಯಾಕೆ ಅವನು ಮನುಷ್ಯನಲ್ವೇ ಅಂದ್ರೆ. ಆದರೆ ಎಲ್ಲರಿಗೂ ಅವನು ಒಡೆಯನಾಗಿದ್ದಾನೆ. ಆದ್ರಿಂದ ಆ ಮಹಾರಾಜನ ಸ್ಥಾನ ಅನ್ನೋದು ಬಹಳ ದೊಡ್ಡದು. ರಾಜರುಗಳಲ್ಲಿ ನಾನು ಆ ತತ್ವರೂಪನಾಗಿದ್ದೇನೆ ಅಂತ. ಅದನ್ನ ಭಗವಂಶ, ದೇವಾಂಶ ಅಂತ ಕರೀತಾರೆ. ರಾಜನಲ್ಲಿ ಒಂದು ದೇವಾಂಶ ಇರುತ್ತೆ ಅನ್ನೋದು ಹಿಂದಿನ ಕಾಲದ ಒಂದು ಪದ್ಧತಿ ಮತ್ತು ಅದು ನಂಬಿಕೆ. ಈಗಲೂ ಆ ನಂಬಿಕೆಗೆ ಏನೋ ಸಂಶಯ ಬಂದಿಲ್ಲ. ನಾವು ನಂಬುವವರು ಮಾತ್ರ ನಂಬ್ತಾ ಇಲ್ಲ ಅಷ್ಟೇ. ನಿಜವಾಗಿ ನಮಗೆ ನಂಬಿಕೆ ಇರಬೇಕು. ಯಾವುದೇ ಒಂದು ವಸ್ತುವನ್ನು ನಾವು ದೇವರು ಅಂತ ಕಾಣಬೇಕಾದ್ರೆ ವಸ್ತುವಿನಲ್ಲೇನು ಬದಲಾವಣೆ ಆಗೋದಿಲ್ಲ, ಮನಸ್ಸಿನಲ್ಲಿ ಬದಲಾವಣೆ ಆಗಬೇಕು ಅಷ್ಟೇನೆ ಅಲ್ವೇ. ತಂದೆಯನ್ನು ದೇವರು ಅಂತ ತಿಳ್ಕೊ ಅಂದರೆ ಅರ್ಥ ಏನದಕ್ಕೆ, ಅವನು ಗೊತ್ತಿದೆ ಅಂದ್ಬಿಟ್ರೆ ಉಪಯೋಗ ಆಗಲ್ಲ. ಅವನ ಒಂದಾನಂದ ವಿಷಯದಲ್ಲಿ ನಮಗೆ ಭಕ್ತಿ ಹೃದಯದಲ್ಲಿ ಅಂತಃಕರಣದಲ್ಲಿ ಹುಟ್ಟಬೇಕು. ಹಾಗೆ ಯಾವುದನ್ನು ಬೇಕಾದ್ರೂ ನಾವು ಮಾಡಬಹುದು. ಅದಕ್ಕೆ ಹೇಳ್ತಾರೆ ಒಂದು ನ್ಯಾಯ, ಅಗ್ನಿರ್ದೇವೋ ದ್ವಿಜಾತೀನಾಂ ಮುನೀನಾಂ ಹೃದಯ ದೈವತಂ
ಪ್ರತಿಮಾಸು ಅಲ್ಪ ಬುದ್ಧೀನಾಂ ಸರ್ವತ್ರ ಸಮದರ್ಶಿನಾಂ ಅಂತ ಯಾವ ಮಹನೀಯರು ಮಾಡಿದ ಶ್ಲೋಕ. ಹೇಗೆ ಅಂದ್ರೆ ಬ್ರಾಹ್ಮಣರಿಗೆಲ್ಲ ಅಗ್ನಿ ಅನ್ನೋದೇ ದೇವರು. ಯಾಕೆ ಯಾವ ಹೋಮನ ಆದ್ರೂ ಅಗ್ನಿ ಮಾಡ್ತೇವೆ, ಅಗ್ನಿ ಮೂಲಕ ಇಂತಿಂಥ ದೇವತೆಗಳಿಗೆ ಅಂತ ಸ್ವಾಹ ಅಂತ ಕೊಟ್ಬಿಡ್ತೀವಿ. ಹಾಗೆ ಮುನಿಯ ಋಷಿಗಳಿಗೂ ಅಂತ ಅವರಿಗೆ ಇನ್ನು ಹೊರಗಿನ ಯಾವ ಒಂದಾನೊಂದು ವಸ್ತುಗಳು ಬೇಕಿಲ್ಲ, ಹೃದಯದಲ್ಲೇ ಅವರಿಗೆ ಆತ್ಮನನ್ನು ಕಾಣ್ತಾರೆ. ಆದ್ದರಿಂದ ಹೃದಯದಲ್ಲೇ ಪರಮಾತ್ಮ ಇದ್ದಾನೆ ಅಂತ ಅವರು ಆತ್ಮಚಿಂತನೆ ಮಾಡ್ತಾರೆ. ಮುನಿನಾಂ ಹೃದಯ ದೈವತಂ ಅಂತ. ಹಾಗೇನೆ ಪ್ರತಿವಾಸ ಅಲ್ಪ ಬುದ್ಧೀನಾಂ ಅಂದ್ರು. ಆ ಮುನಿಗಳು ಅಂದ್ರೆ ಮನನಶೀಲರಾಗಿರೋರೇ ಸರಿ, ನಮಗೆ ಹೇಗೆ ಮನಸ್ಸಿನಲ್ಲಿ ಮಾಡ್ಕೊಳಕ್ ಬರುತ್ತೆ, ಬರೋದಲ್ಲ ಅಂದ್ರೆ ಬೇಡ. ನಿಮ್ಗೆ ಹಾಗಾದ್ರೆ ದೇವರು ಅನ್ನೋ ಭಾವನೆ ಬರೋಕ್ಕೆ ಒಂದು ಪ್ರತಿಮೆ ಅಂತ ಒಂದು ವಿಗ್ರಹವೋ ಒಂದು ಫೋಟೋನೋ ಒಂದಿದು ಕೊಡುತ್ತೆ. ಅದು ನೋಡಿದ ಕೂಡಲೇ ಓಹೋ ದೇವರು. ಈ ಬುದ್ಧಿ ನಮ್ಮ ಮನಸ್ಸಿನಲ್ಲಿ ಉಂಟಾಗಿ, ನಾನು ಹಾಗಾಗಿ ಜನಗಳಿಗೆ ಹೇಳ್ತಿರ್ತೇನೆ, ಸತ್ಯನಾರಾಯಣ ಪೂಜೆ ಅಂತ ಮಾಡ್ತೀವಿ. ಸತ್ಯನಾರಾಯಣ ಪೂಜೆ ಮಾಡ್ಕೊಂಡೆ ಒಂದು ಬೆಳ್ಳಿ ಚೊಂಬಿಡ್ತೀವಿ, ಒಂದು ತೆಂಗಿನಕಾಯಿ ಇಡ್ತೀವಿ, ಒಂದು ವಸ್ತ್ರ ಹೊದಿಸ್ತೀವಿ, ಅದಕ್ಕೊಂದು ಅಲಂಕಾರ ಮಾಡ್ತೀವಿ, ಹೂ ಹಾಕ್ತೀವಿ, ನಮಸ್ಕಾರ ಮಾಡ್ತೀವಿ. ಇದೆಲ್ಲರಿಗೂ ಗೊತ್ತಿದೆ. ಯಾರ್ಯಾರನ್ನು ಕರೆದಿಟ್ಟು ಬಂದವರೆಲ್ಲ ಸತ್ಯನಾರಾಯಣ ಸ್ವಾಮಿ ಮಂಗಳಾರತಿ ಆಗುತ್ತೆ ಅಂತೀವಿ, ಪೂಜೆ ಎಲ್ಲ ಮಾಡಿ. ನಿಮ್ಮ ಭಾವನೆ ಹೇಗಿರುತ್ತೆ ಅಂತ ಹೇಳ್ತೇವೆ. ಏನಿಲ್ಲ, ಒಂದು ತೆಂಗಿನಕಾಯಿಗೂ ಒಂದು ಬೆಳ್ಳಿ ಚಮಗೂ ನಮಸ್ಕಾರ ಮಾಡ್ತೀವಿ ಅಂತ ಯಾರಾದರೂ ಮನಸ್ಸಿನಲ್ಲಿ ತಂದ್ಕೊಳ್ತಾ ಇದೆ, ಮಾಡ್ತೇ ಹೋಗಿರ್ತದೆ ಅಲ್ವೇ? ಅಲ್ಲೇನಂತೀವಿ, ಸ್ವಾಮಿ ಭಗವಂತ ಸನ್ನಿಹಿತನಾಗಿದ್ದಾನೆ. ನೋಡಿ, ನಮ್ಮ ಈ ಸಂಸ್ಕೃತಿ ಇದೆಯಲ್ಲ, ಭಾರತೀಯ ಸಂಸ್ಕೃತಿ, ಇದರ ಒಂದು ಗುಟ್ಟೇನು ಅಂದ್ರೆ ಇದರ ರಹಸ್ಯವೆಲ್ಲ ಅವನವನ ಹೃದಯದಲ್ಲಿರುತ್ತೆ, ಮನಸ್ಸಿನಲ್ಲಿರುತ್ತೆ. ಅದಕ್ಕೇನಂತಾರೆ ಯದ್ಭಾವಂ ತದ್. ಅದು ಪಾಯಿಂಟ್. ನೀವೇನು ಭಾವನೆ ಮಾಡ್ತೀರೋ ಅದಾಗುತ್ತೆ. ಇದು ವೇದಾಂತಕ್ಕೆ ಚೆನ್ನಾಗಿ ಹೊಂದುತ್ತೆ. ಯಾಕೆ? ಪರಮಾತ್ಮ ಅಲ್ಲದೆ ಇರೋ ವಸ್ತುವೇ ಇಲ್ವಲ್ಲ ಜಗತ್ತಿನಲ್ಲಿ. ಎದ್ದು ಕೊನೆಯಲ್ಲಿ ಬರುತ್ತೆ ಕೇಳಿ. ಎಲ್ಲವೂ ಭಗವಂತನೇ ಆಗಿರುವಾಗ ಅವನಲ್ಲದೆ ಇರೋ ಪದಾರ್ಥವೇ ಇಲ್ಲ. ಅಷ್ಟರಲ್ಲೂ ವ್ಯಾಪಕನಾಗಿದ್ದಾನೆ ಅವನು, ಒಳಗು ಹೊರಗು ಎಲ್ಲೆಲ್ಲೂ. ತತ್ವಜ್ಞಾನಕ್ಕೆ ಹೋಗ್ಬಿಟ್ರು ಅಂತವೇ ಎಲ್ಲ ಬಹಿರಂತಶ್ಚ ಭೂತಾನಾಂ ಅಜರಂ ಚರಮೇವಚ ಅಂತ 13ನೇ ಅಧ್ಯಾಯ ಓದ್ಬಿಡಿ. ಅಷ್ಟು ಪರಮಾತ್ಮ. ಇನ್ನು ಅವನಿಂದ ಹೊರತಾದ ಏನೂ ಇಲ್ಲ ಅಂದಾಗ ನಾವು ವ್ಯವಹಾರದಲ್ಲಾದರೂ ಇರಲಿ, ಎಲ್ಲಾರೂ ಇರಲಿ, ನಮಗೆ ಯಾವ ವಸ್ತುವಿನೆಲ್ಲ ದೇವರು ಅನ್ನೋ ಭಾವನೆ ಬರುತ್ತೋ ಅದು ನಮ್ಮ ಪಾಲಿಗೆ ದೇವರೇ. ಅದು ಅಜ್ಞಾನಿಗಳಿಗಿಲ್ಲ. ಯಾಕೆ ಅಂತ ಹಿರಣ್ಯಕಶಿಪಗೂ ಪ್ರಹ್ಲಾದನಿಗೂ ಎಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ಏನ ದೇವರು ಎಲ್ಲಿದಾನ? ಯಾರ? ನಾರಾಯಣ 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 ಅಂತ. ಎಲ್ಲಿದ್ದಾನೆ ನಾರಾಯಣ? ತಂದೆಯೇ ಎಲ್ಲಾ ಕಡೆಯಲ್ಲೂ ಇದ್ದಾನೆ. ಅವನು ಒಂದು ಮಾತು ರೇಗ್ಬಿಡ್ತು ಅವನಿಗೆ ಹಿರಣ್ಯಕಶಿಪ. ಯಾಕೆ ಅಂತ ತ್ವಯ್ಯಸ್ತಿ ಮಯ್ಯಸ್ತಿ ಚ ಅಂದ್ಬಿಟ್ಟ ಅವನು. ಯಾರು? ಪ್ರಹ್ಲಾದ. ಏನು ಇಷ್ಟೊಂದು ನೀವು ಸಂಶಯ ಪಡ್ತಾ ಇದ್ದೀರಲ್ಲ, ಆ ನಾರಾಯಣ ಅಂತಂದ್ರೆ ಯಾರು ಗೊತ್ತೇ? ನಿಮ್ಮೊಳಗೋಗಿದ್ದಾನೆ, ನನ್ನೊಳಗೋಗಿದ್ದಾನೆ. ಅವನಿಗೆ ನಿನ್ನೊಳಗೆ ಇದ್ದಿರಿ, ನನ್ನೊಳಗೆ ಯಾಕೋ ಬಂದ ಅವನು? ಅವನು ಹಠ ಮಾಡ್ರಿ. ಹಾಗಾದ್ರೆ ಕಮದಲ್ಲಿದ್ದಾನೇನೋ? ಹಾ, ಕಮದಲ್ಲೂ ಇದ್ದಾನೆ. ಅಬ್ಬಾ, ಅಲ್ಲಿ ಬರೀತಾರೆ, ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಣ ಭಾಗವತಿಲ್ಲರ ಶ್ಲೋಕ ಇದೆ. ಯಾವಾಗ ಪ್ರಹ್ಲಾದ ಬಾಯಿನಲ್ಲಿ ಕಂಬದಲ್ಲೂ ಇದ್ದಾನೆ ಅಂದ್ರೆ ಹೂ ಅಂತ ಯಾವಾಗ ಅವನು ಸಮರ್ಥನೆ ಮಾಡಿಬಿಟ್ಟು ಇರ್ಬೋದು, ನನ್ನ ಭಕ್ತನ ಮಾತು ಸುಳ್ಳಾಗಬಾರ್ದು ಅಂತ ಕಂಬಾನೇ ಬಡ್ಕೊಂಡ್ಬಂದ್ಬಿಟ್ಟು ಹಾಗೆಲ್ಲ ಕಥೆಯಾದ್ರೂ ಅಧ್ಯಾತ್ಮ ನೋಡಿ ಹೇಗಿದೆ ಅಂತ. ಕಂಬದಲ್ಲಿ ಹಾಗಾರೆ ಈಗ ನರಸಿಂಹದೇವರ ಸ್ತೋತ್ರ ಮಾಡುವಾಗಲೂ ಮಂಗಳಂ ಸ್ತಂಭಡಿಂಬಾಯ ಮಂಗಳಂ ಮೃತ್ಯಮೃತ್ಯ ಅಂತ ಹೀಗೆ ಹೇಳ್ತೀವಿ. ಪ್ರತಿಯೊಂದರಲ್ಲೂ ಪರಮಾತ್ಮ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡಿಕೊಂಡವನಿಗೆ ಸಂಶಯ ಯಾಕೆ ಬರುತ್ತೆ? ಸಂಶಯ ಬರೋಕ್ಕೆ ಕಾರಣವೇ ಇಲ್ಲ. ಆದ್ರೆ ಸಂಶಯ ಬರೋದಿಲ್ಲ ಯಾರಿಗೆ ಗೊತ್ತೇ? ಈ ಅರ್ಧಂಬರ್ಧ ತಿಳಿದಿರ್ತೀವಲ್ಲ ಅಂಥವ್ರಿಗೆ. ಯಾವುದು ಅಷ್ಟೇ ಅರ್ಧಂಬರ್ಧ ಅದು ಏನೋ ಪ್ರಯೋಜನವಿಲ್ಲ. ಅರ್ಧ ಬೆಂದಿರುತ್ತೆ ಅನ್ನ ಅಂತೆ ತೆಗೆದುಬಿಡಿ, ತಿಂದರೆ ಹೊಟ್ಟೆ ಇತ್ತೆ, ಚೆಲ್ಲಿದ್ರೆ ಅನ್ನದಂಡ ಆಗುತ್ತೆ ಅಷ್ಟೇ. ಪೂರ್ತಿ ಬೆಂದ ಏನಾಗೋದಿಲ್ಲ. ಈ ವೇದಾಂತ ಅನ್ನೋದು ಅರ್ಧಂಬರ್ಧ ಏನಾದ್ರು ತಿಳ್ಕೊಂಡ್ರು, ಬಿಡಿ ನಾನು ಎಲ್ಲ ಕೇಳಿದ್ದೀನಿ. ಯಾಕೆ ಅಂತ ಪೂರ್ತಿ ಬೆಂದಿಲ್ಲ ಅಂತ ಚೆನ್ನಾಗಿ ಮನಸ್ಸಿಗೆ ಹಿಡಿಬೇಕು. ತತ್ವ ಅಂತಃಕರಣದಲ್ಲಿ ಹಿಡಿದ್ರೆ ಆವಾಗ ನೋಡಿ ಅಂಥವ್ರಿಗೆ ಏನು ಕಾಣುತ್ತೆ? ಯಾವುದನ್ನು ನೋಡಿದ್ರು ಆ ಪ್ರಹ್ಲಾದನ ದೃಷ್ಟಿಯಿಂದ ಹೇಳೋರು ಅಷ್ಟು ಭಗವಂತನೇ ಅಂತ. ಅದನ್ನು ತಿಳ್ಕೊಳ್ಳೋಕ್ಕೆ ಅನುಕೂಲವಾಗಲಿ ಅಂತ ಉದಾಹರಣೆಯಾಗಿ ಕೆಲವನ್ನ ಉದಾಹರಣೆ ಕೊಡ್ತಾರೆ. ಯಾವ್ಯಾವುದು ಅತ್ಯಂತ ಎದ್ದು ಕಾಣ್ತಾ ಇದೆಯೋ ಅದನ್ನೆಲ್ಲ ಭಗವಂತನ ಸನ್ನಿಧಿ ತಿಳ್ಕೊಳ್ಳಿ, ಅಲ್ಲಿ ಪರಮಾತ್ಮನೇ ಇದ್ದಾನೆ. ಅದಷ್ಟೇ ಪರಮಾತ್ಮ ಅಂತಲ್ಲ, ಅದರ ಜೊತೆಗೆ ಉಳಿದದ್ದನ್ನೆಲ್ಲ ನೀವು ಹಾಗೆ ಸಮನ್ವಯ ಮಾಡ್ಕೋಬೇಕು. ಹೀಗೆ ಹೇಳ್ತಾ ದೇವಾಸುರ ನರಾತಿರಿಯಕ್ ಸ್ವರ್ಗಲೋಕ ಎಲ್ಲಾದ್ರಲ್ಲೂ ಇರೋ ಒಂದೊಂದು ವಸ್ತುಗಳನ್ನು ಭಗವಂತರು ನನ್ನ ವಿಭೂತಿ ನನ್ನ ವಿಭೂತಿ ನನ್ನ ಮಹಿಮೆ ಅಂತ ಹೇಳ್ತಲೇ ಬಂದಿದ್ದಾನೆ. ಮುಂದಕ್ಕೆ ಹೋಗೋಣ. ಅನಂತಶ್ಚ ಅಸ್ಮಿನ್ ಆಯುಧಾನ ಆಯ್ತಾ?
ಆಯುಧಾನಾಮಹಂ ವಜ್ರಂ ಧೇನೋ ನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪ ಸರ್ಪಾಣಾಮಸ್ಮಿ ವಾಸುಕಿ. ಆಯುಧಗಳಲ್ಲಿ ನಾನು ವಜ್ರಾಯುಧವಾಗಿದ್ದೀನಿ, ದೇವೇಂದ್ರನ ವಜ್ರಾಯುಧ. ಅದಕ್ಕೆ ಆಯುಧ ಪೂಜೆ ಅಂತ ನಾವು ಯಾವ ನವರಾತ್ರಿ ಒಳಗೆ ಕೂಡ ಮಾಡ್ತೇವೆ. ಧೇನೋ ನಾಮಸ್ಮಿ ಕಾಮಧುಕ್. ಯಾವ ಒಂದಾನೊಂದು ಧೇನು ಅಂದ್ರೆ ಹಸುಗಳ ಪೈಕಿ ಕಾಮಧೇನುವೇ ನಾನಾಗಿದ್ದೇನೆ. ಪ್ರಜನಶ್ಚಾಸ್ಮಿ ಕಂದರ್ಪ ಅಂತ ಅದು ಬಹಳ ಮುಖ್ಯ. ಕಂದರ್ಪ ಅಂದ್ರೆ ಕಾಮ ಅಂತ ಅರ್ಥ. ಈ ಕಾಮವನ್ನು ಎರಡು ತರಹ ಹೇಳ್ತಾರೆ. ಸತ್ಕಾಮ ಅಂತಂದು ಮಿಥ್ಯಾಕಾಮ. ಮಿಥ್ಯಾ ಅಂದ್ರೆ ಸುಳ್ಳೆ ಅಂತ ಮನುಷ್ಯ ಏನೇನೋ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನಲ್ಲ, ಅವುಗಳನ್ನು ಲೆಕ್ಕಕ್ಕೆ ಹೋಗಬಾರದು. ಮತ್ತೆ ಹೇಗಿರಬೇಕು, ಕಾಮವನ್ನ ಒಂದಾನೊಂದು ಚೌಕಟ್ಟಿಗೆ ಒಳಪಡಿಸಿದಾಗ ಅದು ಪರಮಾತ್ಮನೇ ಆಗುತ್ತದೆ. ಈಗ ನಾವು ಫಾಲ್ಗುಣ ಮಾಸದಲ್ಲಿ ಕಾಮನ ಪೂಜೆ ಅಂತ ಮಾಡ್ತಾರೆ ನೋಡಿ. ಉದ್ದೇಶ ಏನು ಅಂತ ಅದಕ್ಕೆ ನಮ್ಮ ಗುರುಗಳು ಹೇಳೋರು. ಈಗೆಲ್ಲ ಅದು ಆಚರಣೆ ಹೋಗಿದೆ. ಫಾಲ್ಗುಣ ಶುದ್ಧ ಪೌರ್ಣಮಿಯನ್ನ ಕಾಮನ ಹುಣ್ಣಿಮೆ ಅಂತ ಕರೀತಾರೆ. ಆ ಕಾಮನ ಹುಣ್ಣಿಮೆ ದಿವಸ ಕಾಮನ್ ಸುಡೋದು ಅಂತ ಒಂದಿಷ್ಟು ಹೊರಗಡೆ ಹಾಕ್ಬಿಟ್ಟು ಎಲ್ಲ ಸುಡ್ತಾರೆ. ಇದೇನಿದು, ಎಷ್ಟು ದಡ್ಡತನ ಆಯಿತು, ಏನು ಕಾಮನ್ ಸುಟ್ಟಾಗಾಯ್ತೆ ಅಂತ. ಹಾಗಲ್ಲ, ಮನುಷ್ಯನಿಗೆ ನೋಡಿ ಆ ಕಾಮನ ಹುಣ್ಣಿಮೆ ಬರೋ ಡೇಟ್ ನೀವು ನೋಡ್ಕೊಳ್ಳಿ, ಗೊತ್ತಾ. ಫಾಲ್ಗುಣ ಮಾಸ ಅಂದ್ರೆ ಒಂದು ವರ್ಷದ ಕೊನೆ ಭಾಗ, ಅದು ಅಲ್ವೇ, ಲಾಸ್ಟ್ ಅಂತ. ಅದಕ್ಕೆ ಗುರುಗಳು ಹೇಳೋರು, ಈ ಕೊನೆಯವರೆಗೂ ನೀವು ವರ್ಷದ ಆರಂಭ ಯುಗಾದಿ ಹಬ್ಬದಿಂದ ಏನೋ ಒಂದು ಮನಸ್ಸಲ್ಲಿ ಆಸೆ ಇಟ್ಕೊಂಡು ನೆರವೇರುತ್ತೇನೋ ಅಂತ ಕಾಯ್ಕೊಂಡಿದ್ದು ಕೊನೆಯವರೆಗೂ ಆಗಲಿಲ್ಲ ಅಂತ ಇಟ್ಕೊಳ್ಳಿ. ಅದು ಮುಂದಿನ ವರ್ಷಕ್ಕೆ ಕಂಟಿನ್ಯೂ ಆಗಬಾರ್ದು, ಇಲ್ಲೇ ಸುಟ್ಟಾಕ್ಬಿಡ್ಬೇಕು ಅಂತ. ಹೌದು, ಆ ಏನನ್ನ ಕಾಮವನ್ನ ಹುಲ್ಲೆಲ್ಲ ಸುಡೋದು, ಆ ಬೈಕೇನು ಅಲ್ಲಿ ಕ್ಲೋಸ್ ಮಾಡ್ಬಿಡಿ, ಮತ್ತೆ ನಿಮ್ಮ ಮನಸ್ಸಿಗೆ ಬರಬಾರ್ದು. ಬಂತು ಅಂತ ಇಟ್ಕೊಳ್ಳಿ, ಸುಮ್ಮನೆ ಗೋಳಾಡಿಸ್ಬಿಡುತ್ತೆ. ಅದೇನು ಕಾಮದ ಒಂದು ಸ್ವಭಾವ ಇದೆ ನೋಡಿ. ಬೈಕೇಲಿ ಇದ್ದು ಬಿಟ್ರೆ ಏನು ಬೈಕೆ ಒಂದು ಬಾಯಾರಿಕೆ ನೀರಿದ್ದ ಹಾಗೆ ಅಂತ, ಕುಡಿದಷ್ಟು ಬಾಯಾರಿಕೆ ಜಾಸ್ತಿ ಆದ ಹಾಗೆ ಮತ್ತೆ ಉಂಟಾಗ್ತದೆ. ಅದಕ್ಕೆ ಜ್ಞಾನಿಗಳೇನು ಮಾಡಿದ್ರು, ಬುದ್ಧಿವಂತರು, ಹೋಗ್ಲಿ ಸಂವತ್ಸರದಲ್ಲಿ ಏನೇನು ಬೈಕೆ ಬಂದಿತ್ತೋ ಅದರಲ್ಲಿ ನೆರವೇರಿದ್ದಕ್ಕೆಲ್ಲ ಪಾಸು, ಅದು ಪರವಾಗಿಲ್ಲ. ನೆರವೇರದೇ ಇರೋದು ಬಾಕಿ ಇರುತ್ತಲ್ಲ, ಅದು ಮುಂದಕ್ಕೆಲ್ಲಾರು ಬ್ರಾಟ್ ಫಾರ್ವರ್ಡ್ ಆಗೋಕೂಡ್ದು ಅಂತ. ಯಾಕೆ ಅಂತ ಹೀಗೆ ಆಗ್ತಾ ಹೋಗ್ಬಿಟ್ರೆ ಅಕ್ಯುಮುಲೇಟ್ ಆಗ್ಬಿಟ್ರೆ ಏನ್ ಮಾಡ್ತೀರಾ, ಆಮೇಲೆ ಎಷ್ಟು ಕಾಮಗಳಾಗುತ್ತೆ. ಅದಕ್ಕೋಸ್ಕರ ಆ ವರ್ಷ ಮುಗಿಯೋದೊಳಗಾಗಿ ಅದನ್ನು ಸುಟ್ಟಾಕ್ಬಿಡಿ. ಹಾಗೆ ಕ್ಲೋಸ್ ಇನ್ ನಾಳೆಯಿಂದ ಅದು ಯೋಚನೆ ಮಾಡಬಾರ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಒಂದೊಂದು ಪೂರ್ವಿಕರ ಜಾಣತನ. ಅದನ್ನು ಯಾವುದೋ ಒಂದು ರೂಪದಲ್ಲಿ ಹೇಳಿದ್ದನ್ನು ಜನ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಈ ಹೊರಗಿನ ರೂಪ ನೋಡ್ತಾರೆ, ಹೊರಗಿನ ಆಧ್ಯಾತ್ಮಿಕವಾದ ಅರ್ಥ ತಿಳ್ಕೊಳ್ಳೋದು. ಆದ್ರಿಂದ ಮನುಷ್ಯ ಏನು ಸುಡಬೇಕು, ಕಾಮಕ್ರೋಧಗಳು ಏನಾದ್ರು ಇದ್ದರೆ ವ್ಯವಹಾರದಲ್ಲಿ ಅದನ್ನು ನಡೆಯದೆ ಹೋದಾಗ ಅದನ್ನು ಪೂರ್ತಿಯಾಗಿ ತೆಗೆದು ಹಾಕ್ಬಿಡ್ಬೇಕು. ಕ್ಲೋಸ್ ಇನ್ ಬಾತ್ ಮುಂದಿನಿಂದ ಅದು ಬರುಕೂಡ್ದು ಅನ್ನೋ ಅರ್ಥ. ಹೀಗಾಗಿ ಪ್ರಜನಶ್ಚಾಸ್ಮಿ ಕಂದರ್ಪ ಅಂತ. ಕಂದರ್ಪ ಅನ್ನೋದು ಆತ್ಯಾರು ಕಾಮ ಅಂತ ಇಲ್ಲಿ ಹೇಳ್ತಾರೆ. ಪ್ರಜನಯಿತ ಅಸ್ಮಿ ಅಂತ. ಹಾಗಾದ್ರೆ ಕಾಮ ಬೇಡವೇ ಅಂದ್ರೆ ಅದು ಸಾಧ್ಯವಿಲ್ಲ. ಜಗದ್ವ್ಯಾಪಾರಕ್ಕೆ ಕಾಮ ಬೇಕೇ ಬೇಕು. ಕಾಮ ಅಂದ್ರೆ ಏನು, ಪ್ರೇಮ ಅಂತ ಅರ್ಥ ಇದೆ. ಕಾಮ ಪ್ರೇಮ ಎಲ್ಲ ಅಂತಃಕರಣ ವೃತ್ತಿಯೇನೆ. ಆ ಪ್ರೇಮ ಇದ್ದೇ ಇರಬೇಕು, ಇಲ್ಲದೇ ಇದ್ರೆ ಜಗದ್ವ್ಯಾಪಾರ ನಡೆಯೋದಿಲ್ಲ. ಇಲ್ಲೊಬ್ಬ ಹಿಂದೆ ಕಾವ್ಯರಮ್ಮನವರು ಅಂತಿದ್ರು, ನಮ್ಮ ಗುರುಗಳ ಶಿಷ್ಯರಾಗಿ ಏನೋ ಅವರಲ್ಲಿ some ಕಥೆ ಹೇಳಿದ್ವಿ. ಏನು, ಒಂದ್ಸಲ ಪಾರ್ವತಿ ಹೋಗಿ ಪರಮೇಶ್ವರನ್ ಕೇಳಿಲ್ಲ ಅಂತ. ಏನಂತ, ಏನು ಈ ಬಯಕೆಗಳು ಸುಮ್ಮನೆ ಹಿಂಸೆ ಪಡ್ತವೆ, ಪರಮೇಶ್ವರ ಈ ಹಾಳಾದಿ ಕಾಮ ಇರಬಾರ್ದು, ನೀನು ಹೇಗಿದ್ರು ಪರಮೇಶ್ವರ ತೆಗೆದು ಹಾಕ್ಬಿಡೋದು. ಹಾಗೆ ದೇವರು ಹೇಳಿದ್ನಂತೆ, ಪಾರ್ವತಿ ನಿಮ್ಗೆ ಗೊತ್ತಲ್ಲ, ಅದಿರಬೇಕು, ಇಲ್ಲದೆ ಜಗದ್ ವ್ಯಾಪಾರ ನಡೆಯೋದಿಲ್ಲ, ನಿಂಗೆ ಯಾಕೆ ಅದು. ಪರಮೇಶ್ವರ ನೀನು ಅನುಗ್ರಹ ಮಾಡು, ಎಲ್ಲರೂ ಒದ್ದಾಡ್ತಾರೆ ಕಾಮದಿಂದ ಬಯಕೆ ಅಂತ, ತೆಗೆದು ಬಾಯಿದೆ ಅಂತ. ಈ ಒಂದು ಇದನ್ನು ಕೂತ್ಕೊಂಡು ವಿಮಾನದಲ್ಲಿ ಕೂತ್ಕೊಂಡು ಬರ್ತಾ ಇದ್ರಂತೆ ಇಬ್ರು. ಸುಮ್ಮನೆ ಕಟ್ಟು ಕಥೆ ಅಂತ ಇಟ್ಕೊಳ್ಳಿ, ಅದರ ದೃಷ್ಟಾಂತ ಚೆನ್ನಾಗಿದೆ. ನೋಡುವ ಪಾರ್ವತಿ, ನೀವು ಹೇಳ್ತಾ ಇದೆಯಲ್ಲ, ನಾನು ಸ್ವಲ್ಪ ಹೊತ್ತು ಆ ಕಾಮನೆಲ್ಲ ಒಳಗೆ ಕೇಳ್ಕೊಂಡ್ಬಿಡ್ತೀನಿ, ನೋಡ್ತಾ ಇರು ಅಂತ. ಏನು, ಕೆಳಗೆ ನೋಡ್ತಾ ಇರು, ಭೂಲೋಕದಲ್ಲಿ ನೋಡಲ್ಲೊಂದು ಗಬ್ಬದ ಹಸು ಹೋಗ್ತಾ ಇದೆ, ಗಬ್ಬದ ಹಸು, ಅದು ಎಚ್ಚರ ನೋಡ್ತಾ ಇರು ಅಂತ ಒಂದ್ಸಲ ತಗೊಂಡ್ಬಿಟ್ಟ ಭಗವಂತ ಏನ್ಬೇಕು. ತಗೊಂಡು ಏನಾಗೋಯ್ತು, ಆ ಗಬ್ಬದ ಹಸು ಸ್ವಲ್ಪ ದೂರ ಹೋಗ್ತಾ ಅಲ್ಲೇನೋ ಕರು ಹಾಕ್ಬಿಡ್ತಂತೆ. ಕರು ಹಾಕಿದ್ರೆ ಕಾಮ ಇಲ್ವಲ್ಲ, ಕಾಮ ಇಲ್ಲದೆ ಇರೋದ್ರಿಂದ ನನ್ನ ಕರು ಅನ್ನೋ ಭಾವನೆ ಅದಕ್ಕಿಲ್ಲ. ಅದ್ರ ಪಾಡಿ ಮುಂದಕ್ಕೆ ಹೋಗ್ತಾ ಇದೆ. ಈ ಪುಟ್ಟ ಕರು ಆಗ್ತಾನೆ ಹುಟ್ಟಿದೆ, ಬ್ಯಾ ಅಂತ ಊದ್ಕೊಂಡು ಹಿಂದುಗಳಿಂದ ಹೋಗ್ತಿದೆ. ಇವಳು ಎಷ್ಟಾದ್ರೂ ಹೆಂಗಸಲ್ವೇ, ಅಯ್ಯೋ ಪರಮೇಶ್ವರ
ಆ ಕರು ಅಷ್ಟು ಕೂಗ್ತಾ ಇದೆ, ತಾಯಿ ಸುಮ್ಮನೆ ಹೋಗ್ತಾ ಇದೆ. ನೋಡಿದ್ಯಾ, ನೀ ಹೇಳಿದ್ದೇನು ತೆಗಿ ಅಂತಲ್ವ ನೀ ಹೇಳಿದ್ದು. ಇರಬಾರ್ದು, ಪ್ರೇಮ ಇರಬಾರ್ದು, ಕಾಮ ಇರಬಾರ್ದು, ತೆಗಿ ಅಂತ ಹೇಳಿದವಳು ನೀನೆ. ತೆಗೆದ್ರೆ ಈಗ ಅಯ್ಯೋ ನೋಡಿದ್ಯಾ, ಈ ಜಗತ್ ವ್ಯವಹಾರಕ್ಕೆ ಬೇಕೋ ಬೇಡ ಈಗ ನೋಡಿ. ಈ ಕಥೆ ನಿಜವಾದ ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟಿರ್ಬೇಕು. ವಿಭೂತಿ ಅಂದ್ರೆ ಅದು ಪರಜನಶ್ಚಾಸ್ಮಿ ಕಂದರ್ಪ ಅಂದ್ರೆ ಅಗತ್ಯವಾದಷ್ಟು ಲೋಕ ವ್ಯವಹಾರಕ್ಕೆ ತಕ್ಕಷ್ಟು ಆ ಕಾಮವು ಇರಬೇಕು. ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಅಲ್ಲೇ ಸಾರಿಗೆ ಉಪ್ಪು ಹಾಕಬೇಕು ಅಂದ್ರೆ ಉಪ್ಪಿಲ್ಲದೆ ಇದ್ರೆ ಸಾರು ಹೇಗಿರುತ್ತೆ, ರುಚಿಯೇ ಇರಲ್ಲ ಅಂತ. ಹಾಗಂತ ಉಪ್ಪನ್ನೇ ಹಾಕ್ಬಿಟ್ರೆ ಪೂರ್ತಿಯಾಗಿ ಪಾಠ ಕೆಟ್ಟುಬಿಡುತ್ತೆ. ಪ್ರತಿಯೊಂದಕ್ಕೂ ಈ ಅರ್ಥ ಮಾಡಬೇಕು. ಈಗ ಒಟ್ಟೇನಾಯ್ತು ಅಂದ್ರೆ ಪರಮಾತ್ಮನ ಒಂದಾನೊಂದು ವಿಭೂತಿ ಅಂತ ತಿಳ್ಕೊಂಡಾಗ ಅದು ನಮಗೆ ಹಿಂಸೆ ಆಗೋದಿಲ್ಲ. ಸ್ವತಂತ್ರ ಅಂತ ತಿಳ್ಕೊಂಡಾಗ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ, ಅಯ್ಯ ಈ ಕಾಮವು ಕೂಡ ಸತ್ಕಾಮ, ಯೋಗ್ಯವಾದ ಕಾಮ, ಅದು ನಾನೇನೇ ಅನ್ನೋ ಅರ್ಥ. ಸರ್ಪಾಣಾಮಸ್ಮಿ ವಾಸುಕಿ, ಸರ್ಪಗಳಲ್ಲೆಲ್ಲ ವಾಸುಕಿ ಅಂತಕ್ಕ ಸರ್ಪ, ನಾನಂತ ವಾಸುಕಿ, ತಕ್ಷಕ ಅಂತ ಎಲ್ಲ ಅವರೊಂದು ಗುಂಪು, ಅದರಲ್ಲಿ ವಾಸುಕಿಯನ್ನು ಸರ್ಪವಾಗಿದ್ದೇನೆ. ಅನಂತಶ್ಚಾಸ್ಮಿನಾಗಾನಾಂ ವರುಣೋ ಯಾದಸಾಮಹಂ ಪಿತೃಣಾಮರ್ಯಮ ಚಾಸ್ಮಿ ಯಮ ಸಂಯಮತಾಮಹಂ. ಇದು ಮತ್ತೆ ಮತ್ತೆ ಎಲ್ಲಾ ರೀತಿಯಾದಂತಹ ಜಗತ್ತಿನಲ್ಲಿರೋ ಪದಾರ್ಥಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದದ್ದನ್ನು ಹುಡುಕಿ ಅದೆಲ್ಲ ನನ್ನ ಸ್ವರೂಪವೇ ಅಂತ ಹೇಳ್ತಾರೆ. ಅನಂತಶ್ಚಾಸ್ಮಿ ನಾಗ, ನಾಗ ಅಂತಕ್ಕಂಥ ಒಂದು ಪಾತಾಳ ಲೋಕದಲ್ಲಿರತಕ್ಕ ಇದು ಹಾವು ನಾವಂತೀವಲ್ಲ, ಆ ನಾಗಗಳಲ್ಲಿ ನಾನು ಅನಂತ ಸ್ವರೂಪನಾಗಿದ್ದೇನೆ ಅಂತ. ಈಗ ನಮ್ಮಲ್ಲಿ ಅನಂತ ಪದ್ಮನಾಭ ವ್ರತ ಅಂತ ಮಾಡಿ ದರ್ಭೆಗೆಲ್ಲ ಕಟ್ಟಿಟ್ಟು ಪೂಜೆ ಮಾಡ್ತೀವಿ ನೋಡಿ, ಅದೆಲ್ಲ ಈ ಒಂದು ಸಂಪ್ರದಾಯದಿಂದಲೇ ಬಂದಿರತಕ್ಕದ್ದು. ಆ ನಾಗಗಳಲ್ಲಿ ನಾನು ಅನಂತನಾಗಿದ್ದೇನೆ. ವರುಣ ಯಾದಸಾಮಹಂ, ಯಾದಸ ಅಂದ್ರೆ ಎಲ್ಲ ದೊಡ್ಡ ಸಮುದ್ರಗಳು ಅನ್ನೋ ಅರ್ಥ. ಆ ಸಮುದ್ರಗಳಿಗೆಲ್ಲ ನಾನು ವರುಣ ಅಂತಕ್ಕ ದೇವತೆಯಾಗಿ ಇದ್ದೇನೆ. ಪಿತೃಣಾಂ ಅರ್ಯಮ ಚಾಸ್ಮಿ, ಇನ್ನು ಪಿತೃದೇವತೆಗಳನ್ನು ವಿಚಾರ ಮಾಡಿದಾಗ ಆ ಪಿತೃದೇವತೆಗಳ ಗುಂಪಿನಲ್ಲಿ ಅರ್ಯಮ ಅಂತಕ್ಕವನು. ಅರ್ಯಮ ಅಂದ್ರೆ ಪಿತೃದೇವತೆಗಳ ಒಬ್ಬ ಯಜಮಾನ, ಅದು ನಾನೇ ಆಗಿದ್ದೇನೆ. ಯಮ ಸಂಯಮತಾಮಹಂ, ಇನ್ನು ಯಮ ಅಂದ್ರೆ ಸಂಯಮ ಮಾಡತಕ್ಕವರದ್ದು. ಯಮ ಅಂದ್ರೆ ಕಂಟ್ರೋಲ್ ಅಂತ, ಸ್ವಾಧೀನದಲ್ಲಿರೋದು ಅಂತ ಅರ್ಥ. ಇಂದ್ರಿಯಗಳನ್ನೆಲ್ಲ ದೇವರು ಕೊಟ್ಟಿರೋದು ನಿಜ. ಆ ಇಂದ್ರಿಯಗಳನ್ನು ಎಷ್ಟರ ಮಟ್ಟಿಗೆ ಹೇಗೆ ಉಪಯೋಗಿಸಬೇಕು ಅನ್ನೋದನ್ನು ತಿಳ್ಕೊಂಡು ಅವನು ಜಾಣನಾಗ್ತಾನೆ ಅಲ್ವೇ. ಆ ಸಂಯಮ ಅಂದ್ರೆ ಅದಕ್ಕೆ ಹೆಸರು, ಹತೋಟಿ ಅಂತ ಹೆಸರು. ಈಗ ಒಂದು ವಾಹನ ಓಡಿಸ್ಬೇಕಾದ್ರೆ ಎಷ್ಟು ಸ್ಪೀಡಲ್ಲಿ ಓಡಿಸ್ಬೇಕು, ಹೇಗೆ ಓಡಿಸ್ಬೇಕು ಎಲ್ಲ ಡ್ರೈವರಿಗೆ ಗೊತ್ತಿರುತ್ತೆ. ಆದ್ದರಿಂದ ಅದಕ್ಕೆ ಬ್ರೇಕು ಇರುತ್ತೆ, ಮತ್ತೊಂದು ಇರುತ್ತೆ. ವೇಗವಾಗಿ ಹೋಗಬೇಕು, ನಿಧಾನಕ್ಕೆ ಹೋಗಬೇಕು. ಈ ಎಲ್ಲ ಒಂದು ತಿಳುವಳಿಕೆ ಇದೆ ನೋಡ್ರಿ. ಯಾವಾಗ ಅದನ್ನ ಸಂಯಮನ ಮಾಡಬೇಕು, ಯಾವಾಗ ಅದನ್ನು ವೇಗವಾಗಿ ಓಡಿಸ್ಬೇಕು ಅನ್ನೋದು. ಹಾಗೆ ಆ ಯಮ ಅಂದ್ರೆ ಎಲ್ಲಾ ಮನುಷ್ಯರ ಒಂದಾನೊಂದು ಅಂತಃಕರಣದಲ್ಲಿಯೂ ನಾನು ಈ ರೀತಿಯಾದಂಥ ಒಂದು ಯೋಗ್ಯವಾದ ಯಮ ಅಂತಕ್ಕ ರೂಪದಿಂದ ಇದ್ದೇನೆ. ಸಂಯಮನ ಇದಿನ್ನೂ ಸ್ವಲ್ಪ ಮುಂದಕ್ಕೆ ಹೋದ್ರೆ ಏನಾಗುತ್ತೆ, ಯೋಗಶಾಸ್ತ್ರಕ್ಕೆ ಹೋಗುತ್ತೆ. ಅಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಅಂತ ಹೇಳಿ ಆ ಎಷ್ಟು ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ. ಯಮನ ಕಲ್ಲಾರ್ಥ ಏನ್ ಮಾಡ್ತಾರೆ, ಅಹಿಂಸಾ ಅಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಏವ ಯಮಾಹ ಅಂತ ಅದ ಇವರು ಪತಂಜಲಿಗಳು ಮಾಡಿರ್ತಕ್ಕಂಥ ಒಂದಾನೊಂದು ಅರ್ಥ. ಅಹಿಂಸಾ ಯಾವ ಪ್ರಾಣಿಗಳನ್ನು ಹಿಂಸೆ ಮಾಡದೇ ಇರೋದು, ಅಸ್ತೇಯ ಮತ್ತೊಬ್ಬರ ವಸ್ತುವಿಗೆ ಆಶೆ ಪಡದೇ ಇರತಕ್ಕದ್ದು, ಬ್ರಹ್ಮಚರ್ಯ ಸರಿ, ಅಪರಿಗ್ರಹ ಏನನ್ನು ಸ್ವೀಕಾರ ಮಾಡಿದೆ. ಇದಕ್ಕೇನು ಹೆಸರು, ಯಮ ಅಂತ. ಇದು ಮನಸ್ಸಿನ ಒಂದಾನೊಂದು ಧರ್ಮ. ಇದೆಲ್ಲ ಇದ್ರೇನೆ ಮುಂದೆ ನೀವು ತಪಸ್ವಿಗಳಾಗೋದಕ್ಕೆ ಸಾಧಕರಾಗೋದಕ್ಕೆ ಸಾಧ್ಯ ಅಂತ ಯಮ ನಿಯಮಾಸನ ಅಂತ ಉದ್ದಕ್ಕೆ ಅಷ್ಟಾಂಗ ಯೋಗಗಳನ್ನು ಹೇಳ್ತಾರೆ. ಅಂಥ ಯಾವ ಒಂದಾನೊಂದು ಮೊದಲನೇ ಮೆಟ್ಲೇನಿದೆಯೋ ಆ ಸಂಯಮನ ಮಾಡುವುದಕ್ಕೆ ಅಂಥ ಒಂದು ಯಮ ಅಂತಕ್ಕದ್ದು ನನ್ನದೇ ಒಂದು ಆನಂದ ಶಕ್ತಿ. ಅಂದರೆ ಈ ಸಾಧನ ಮಾಡೋದ್ರಲ್ಲಿ ಒಂದು ಗುಟ್ಟಿದ್ಬಿಟ್ಟಿದೆ. ಸಾಧನ ಮಾಡ್ತೇವೆ ಅಂತ ನಾವು ಸಂಕಲ್ಪ ಮಾಡಬೇಕು, ನಡೆಸ್ಕೊಡೋದು ಭಗವಂತಂದೇ ಕೆಲಸ ಅಂತ. ಅದಕ್ಕೆ ನಮ್ಮ ಗುರುಗಳು ಹೇಳೋರು, ಚಿಕ್ಕ ಮಕ್ಕಳು ಇರ್ತವೆ ನೋಡಿ, ತಾಯಿ ಇರ್ತಾಳೆ, ತಾಯಿ ಪಾಪ ಅಷ್ಟೇ ಹತ್ರ ಇರ್ತಾಳೆ, ಮಗು ಇಷ್ಟುದ್ದ ಇರುತ್ತೆ, ಅದ್ರ ಕೈ ಎಷ್ಟಿರುತ್ತೆ ಇಷ್ಟ ಅಮ್ಮ ಅಂತ ಇಷ್ಟೇ ಎತ್ತೋದದು, ಅದಕ್ಕಿರೋದು. ಆದ್ರೆ ಆ ತಾಯಿ ಅಪ್ಪ ನನ್ನ ಮಗುವೆ ಅಂತ ಪೂರ್ತಿ ಬಗ್ಗೆ ಆ ಮಗು ಎತ್ಕೊಂಡು ತಲೆ ಮೇಲೆ ಕೂರಿಸ್ಕೊತಾರೆ. ಹಾಗೆ ಭಗವಂತ ತಾಯಿ ಇದ್ದ ಹಾಗೆ ನಾವೆಲ್ಲ ಪುಟ್ಟ ಮಕ್ಕಳು, ನಮ್ಮ ಕೈ ಎಷ್ಟುದ್ದ ಇದೆ ಇಷ್ಟೇ. ಆದ್ರೆ ಆ ತಾಯಿ ಪ್ರೇಮ ಎಷ್ಟಿದೆ ನೋಡಿ. ಹಾಗೆ ಹೇಳ್ದ ಆ ಮಗುವನ್ನು ಎತ್ಕೋತಾಳೋ ಹಾಗೆ ಭಗವಂತ ನೀವು ಒಂದು ಹೆಜ್ಜೆ ಇಟ್ರೆ ಅವನು 4 ಹೆಜ್ಜೆ ಇರ್ತಾರೆ.
ಅವಶ್ಯವಾಗಿ ಭಗವಂತ ನಮ್ಮನ್ನ ಈ ಸಾಧನಗಳಲ್ಲೇ ಸಹಾಯಕನಾಗಿದ್ದು ಕಾಪಾಡ್ತಾನೆ ಅಂತ ಒಬ್ಬ ಭಕ್ತನಿಗೆ ಆ ಕಥೆ ಹೇಳಿದ್ದೆ, ಏನೋ ಸುಮ್ಮನೆ ಜ್ಞಾಪಿಸ್ಬಿಡ್ತೀನಿ. ಜೊತೆಲೇ ಇರ್ತೀನಪ್ಪ, ನೀ ಯೋಚನೆ ಮಾಡ್ಬೇಡ ಅಂತ ಹೇಳಿದ್ನಂತೆ ದೇವರು. ಕಟ್ಕಥೇನೆ ಇರಲಿದೆ. ಹೇಗೆ ಗೊತ್ತು ಅನ್ನಂತೆ, ನಡ್ಕೊಂಡು ಹೋಗುವಾಗ ನೋಡು, ನಿಂದೆರಡು ಹೆಜ್ಜೆ ನಂದೆರಡು ಹೆಜ್ಜೆ ಅಂತ ಹೇಳ್ಬಿಟ್ಟ ಅವ. ಸರಿ ಅಂತ ನೋಡ್ತಾ ಇದ್ದ, 4 ಹೆಜ್ಜೆ ಇರ್ತಿತ್ತು. ಒಂದ್ಸಲ ತುಂಬಾ ಇನ್ನೂ ಕಷ್ಟ ಬಂದ್ಬಿಡ್ತಂತೆ. ನೋಡ್ದ ಏನು ಭಗವಂತ ಏನು ಮಾಡ್ತಾನೆ ಅಂತ, 2 ಹೆಜ್ಜೆ ಇತ್ತಂತೆ. ನೋಡಿದ್ರ ಕೈ ಕೊಟ್ಟ ಭಗವಂತ ಅಂತ ಅವ್ನು ಮತ್ತೆ ಹೋಗಿ ಭಗವಂತನ ಭೇಟಿ ಮಾಡಿ, ಇಷ್ಟು ಕಷ್ಟ ಬಂದಿದೆ, ಜೊತೆಲಿ ಇರ್ತೀನಿ ಅಂದವನ ಇಲ್ವೇ ಇಲ್ವಲ್ಲ, ಚಕ್ಕರ್ ಕೊಟ್ಬಿಟ್ಟಿಲ್ಲ, ಇಲ್ವೇ ಇಲ್ಲ, ಯಾಕೆ ಅನ್ನಂತೆ. ಮತ್ತೆ ಇಲ್ಲಿ 4 ಹೆಜ್ಜೆ ಕಾಣಲೇ ಇಲ್ಲ. ಅಯ್ಯೋ ದೊಡ್ಡ, ಆ ಕಷ್ಟ ಬಂದಾಗ ನಿಂಗೆ ನಡೆಯೋಕ್ಕಾಗ್ತಿತ್ತಿಲ್ಲ, ನಿನ್ನನ್ನು ಎತ್ಕೊಂಡು ಹೋಗ್ಬಿಟ್ಟೆ ನಾನು, ಆ ಹೆಜ್ಜೆ ನಂದು ಕೊಡೋದಿಲ್ಲ. ನೋಡಿದ್ರ ಈಗ ಹೇಗಿದೆ ಪರಮಾತ್ಮನ ಒಂದು ಅನುಗ್ರಹ ಅನ್ನೋದು. ಹಾಗರ್ಥ ಅಂದ್ರೆ ಯಾವ ಒಂದು ಆನಂದ ಭಗವದ್ ಭಕ್ತಿ ಇದೆಯೋ ಅದು ಇಂಥ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಯಮ ಸಂಯಮತ ಮಹಂ ಅಂದ್ರು. ಯಮ ಅಂದ್ರೆ ಏನು? ಯಾವನು ಭಯಂಕರವಾದ ಯೋಚನೆ ಮಾಡಬೇಡಿ. ನಮ್ಮ ಶರೀರದಲ್ಲಿರ್ತಕ್ಕಂಥ ಇಂದ್ರಿಯಗಳ ಹತೋಟಿ ಏನಿದೆ, ನಿಯಮನ ಅಂತಕ್ಕದ್ದೇನಿದೆ, ಅದಕ್ಕೆಲ್ಲ ಯಾವ ಒಂದು ಶಕ್ತಿ ಕೆಲಸ ಮಾಡುತ್ತದೆಯೋ ಅದೇ ನನ್ನ ವಿಭೂತಿ ಅಂತಾನೆ. ಆದ್ದರಿಂದ ಭಗವಂತನನ್ನೇ ಕೇಳ್ಕೋಬೇಕು ನಾವು. ಏನಂತ? ಅನ್ಯಥಾ ಶರಣಂ ನಾಸ್ತಿ ತಮೇವ ಶರಣಂ ಮಮ ಅಂತ ಪ್ರಭೋ, ನೀನೇ ಕಾಪಾಡ್ಬೇಕಪ್ಪ. ನಾನು ಮಾಡ್ತೀನಿ ಅಂತ ಹೋದ್ರೆ ಅದು ಎತ್ಲಾಗ ಹೋಗ್ಬಿಡುತ್ತೆ ಅತ್ಲಾಗಿ. ಅದರಿಂದ ಎಲ್ಲ ಏನ್ ಮಾಡ್ಬಿಡ್ಬೇಕೋ ಒಪ್ಪಿಸ್ಬಿಡ್ಬೇಕು. ಈ ವಿಶಿಷ್ಟಾದ್ವೈತಿಗಳಲ್ಲಿ ಒಂದು ಸಿದ್ಧಾಂತ ಮಾಡ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ ಭರನ್ಯಾಸ ಅಂತಾರೆ. ಅದೊಂದು ಅವರ ಒಂದು ಟೆಕ್ನಿಕಲ್ ವರ್ಡ್. ಭರನ್ಯಾಸ ಅಂದ್ರೆ ಭರ ಭರ ಅಂದ್ರೆ ಏನೋ ಭಾರ ಅಂತ, ಎಲ್ಲ ಭಗವಂತನೇ ಮಾಡ್ತಾನೆ ಅಂತ ಅವನ ತಲೆ ಮೇಲೆ ಹಾಕ್ಬಿಡ್ಬೇಕು ಅಂತ. ಅಷ್ಟು ಧೈರ್ಯ ಇರ್ಬೇಕಲ್ಲ ನಮಗೆ. ನನಗೆ ಮನಸ್ಸಿನಲ್ಲಿ ಏನನ್ಸುತ್ತೆ, ಬಾಯಲ್ಲಿ ಏನೋ ಎಲ್ಲ ದೇವರ ಮೇಲೆ ಭಾರ ಹಾಕಿದೀವಿ ಅಂದ್ರೆ ದೇವರೇನ್ ಮಾಡ್ತಾನೆ ಮತ್ತ ನಾನು ಶುರು ಆಗ್ಬಿಡುತ್ತೆ ಹಾಳಾದ. ಹಾಗೆಲ್ಲ ನಾನೇ ಮಾಡಿದೆ ನೀನೇ ಮಾಡ್ಕೊಂತ ಅವ್ನು ಬಿಟ್ಬಿಟ್ಟು ನಮ್ ಗತಿ ಏನಾಗಬೇಕಾಗುತ್ತೆ. ಆದ್ದರಿಂದ ಬರ್ತಾ 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 ಭಗವಂತನ ಒಂದು ಸಾನ್ನಿಧ್ಯ, ಅವನ ಅನುಗ್ರಹ, ಅವನ ಕೃಪೆಯನ್ನು ನಾವು ಬಯಸುವಾಗ ಏನು ಯೋಚನೆ ಮಾಡದೆ ಪೂರ್ಣವಾಗಿ ಅವನಿಗೆ ತನ್ನನ್ನು ತಾನು ಅರ್ಪಿಸ್ಕೊಂಡ್ಬಿಡುದು. ಇದು ವಿಶಿಷ್ಟಾದ್ವೈತಲ್ಲಿ ಬಹಳ ಶ್ರೇಷ್ಠ ಸಿದ್ಧಾಂತ. ಇದು ಭರನ್ಯಾಸ ಅಂತ ಕರೀತಾರೆ. ಅಷ್ಟು ಭಗವಂತನೇ ಮಾಡ್ತಾನೆ. ನಾಹಂ ಕರ್ತ ಹರಿಃ ಕರ್ತ ಅನ್ನೋ ಹಾಗೆ ಇಷ್ಟು ಒಂದು ಧೈರ್ಯ ಬರಬೇಕು. ಅಂದ್ರೆ ಬಾಯಿಗೆ ಹೇಳಿದ್ರೆ ಸಾಲದು, ಒಳಗೂ ಹಾಗೆಯೇ ಒಂದು ಅನುಸಂಧಾನ ಬರಬೇಕು. ಹಾಗಾದಾಗ ಏನಾಗುತ್ತೆ, ಎಲ್ಲ ರೀತಿಯಿಂದಲೂ ಆ ಭಗವಂತನೇ ನಮ್ಮ ಒಂದಾನೊಂದು ಜೀವನವನ್ನೆಲ್ಲ ಜವಾಬ್ದಾರಿ ವಹಿಸ್ತಾರೆ. ಅನಂತರ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ ಪವನಃ ಪವತಾಮಸ್ಮಿ ರಾಮಶಸ್ತ್ರಭೃತಾಮಹಂ ಝಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವೇ. ಇನ್ನು 10 ವಿಭೂತಿಗಳನ್ನು ಹೇಳ್ತಾನೆ. ಇಷ್ಟೆಲ್ಲ ಹೇಳೋ ಅವಶ್ಯಕತೆ ಇದೆಯೇ ಅನ್ಸುತ್ತೆ. ಒಂದಲ್ಲ ಒಂದರೊಳಗೆ ಪ್ರತಿಯೊಬ್ಬರಿಗೂ ಕೂಡ ಅದರ ಒಂದು ಭಾವನೆ ಬರಲಿ. ಎಲ್ಲವೂ ಭಗವಂತನ ಒಂದು ಸಂಕಲ್ಪದಿಂದ ಅವನ ಇಚ್ಛೆಯಿಂದ ನಡೆಯುತ್ತದೆ ಅನ್ನೋದು ಬರಬೇಕು. ಅದಕ್ಕೋಸ್ಕರ ನಾವು ಏನೇನು ಪ್ರಯತ್ನಗಳನ್ನು ಮಾಡಿದರೋ ಅದೆಲ್ಲವೂ ಭಗವಂತನ ಕೃಪೆಯಿಂದಲೇ ಅನುಗ್ರಹವಾಗಬೇಕು. ಆದ್ದರಿಂದ ಆ ರೂಪದಲ್ಲೆಲ್ಲ ನಾನೇ ಇದ್ದೇನೆ ಅಂತಾನೆ. ಈಗ ದೈತ್ಯರಲ್ಲಿ ಪ್ರಹ್ಲಾದಶ್ಚಾಸ್ಮಿ ದೈತ್ಯ ಅಪ, ದೇವತೆಗಳು ರಾಕ್ಷಸರು ಅಂತ ಭೇದವೇನೇ ಇಲ್ಲ. ಯಾರು ಯಾವ ಒಂದಾನೊಂದು ಜನ್ಮದಲ್ಲಿ ಯಾವ ಜೀವಾತ್ಮ ಇದ್ದರೂ ಕೂಡ ಅವನಿಗೆ, ಆ ಭಕ್ತನಾದವನಿಗೆ ಸಹಾಯ ಮಾಡೋಕ್ಕೋಸ್ಕರ ನಾನು ಆ ರೂಪದಲ್ಲಿ ಇರ್ತೇನೆ. ಉದಾಹರಣೆ ದೈತ್ಯರು ಎಲ್ಲ ರಾಕ್ಷಸರು ಅಂತ ನಾವು ತಿಳ್ಕೊಂಡಿದ್ದೀವಿ, ಆಗಬಹುದು. ಅವರು ದುಷ್ಟತನಕ್ಕೆ ಅದಾಯಿತು. ಆದ್ರೆ ಅದರೊಳಗೂ ಒಂದು ಒಳ್ಳೇದಿರಬಾರ್ದು ಅಂದ್ರೆ ಇದ್ದೇನೆ, ಪ್ರಹ್ಲಾದ ರೂಪದಿಂದ ನಾನಿದ್ದೇನೆ ಅಂತಾನೆ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನ ಕಾಲ ಕಲಯತಾಮಹಂ. ಕಲಯತ ಅಂದ್ರೆ ಕಲನಂ ಗಣನಂ ಕುರ್ವತಾಮ್ ಅಂತ ಭಗವತ್ಪಾರ್ಥ. ಏಣಿಸೋದು ಅಂತ ಅರ್ಥ ಕಾಲವನ್ನ. ಅಂದ್ರೆ 60 ಸೆಕೆಂಡು, 1 ನಿಮಿಷ, 60 ನಿಮಿಷಕ್ಕೆ 1 ಗಂಟೆ, 24 ಗಂಟೆಗೆ 1 ದಿನ ಅಂತ ಹೀಗೋದಕ್ಕೆ ದಿನ, ಪಕ್ಷ, ಮಾಸ, ಋತು, ವರ್ಷ ಅಂತೆಲ್ಲ ನೋಡಿ ಪಂಚಾಂಗದ ಪ್ರಕಾರ ಹಾಗೆ ಎಣಿಸ್ತೀವಿ. ಈ ವರ್ಷ ಕಳೀತು ಅಥವಾ ಈ ತಿಂಗಳು ಕಳೀತು, ಇಂಥ ತಿಥಿ ಕಳೀತು, ವಾರ ಬಂತು ಅಂತ ಹೇಳ್ತೀವಿ. ಇಷ್ಟೆಲ್ಲ ನಮ್ಮ ಮನಸ್ಸಿನಲ್ಲಿ ಕೆಲಸ ಮಾಡುತ್ತಲ್ಲ, ಹೊರಗಡೆ ಏನು ವ್ಯತ್ಯಾಸ ಆಗುತ್ತೆ ಅಂತ ಸುಮ್ಮನೆ ತಮಾಷೆ ಕೇಳಿ. ಇವತ್ತು ಯಾವ ವಾರಪ್ಪ? ಮಂಗಳವಾರ ಅಂತ ಇಟ್ಕೊಡಿ. ನಾಳೆ ಯಾವ ವಾರ? ಬುಧವಾರ. ನಿನ್ನೆ ಯಾವ ವಾರ? ಸೋಮವಾರ. ನನ್ನ ಕಾರ್ಯಾಲಯ ಹೀಗೆ ಇತ್ತು, ಇವತ್ತು ಹೀಗೆ ಇದೆ. ಭಾನುವಾರ ಸೋಮವಾರ ಅಂದ್ರೆ ಏನು ಅರ್ಥ ಅಂದ್ರೆ ಏನು ಹೇಳೋದು ನಮಗೆ? ಇಲ್ಲಿ ಸ್ವಾರಸ್ಯ ಏನಂತೀರ? ಆ ಭಾವನೆಗಳು ಎಲ್ಲಿ ಹುಟ್ಟುತ್ತೆ ಹೇಳಿ ನೋಡೋಣ. ನಮ್ಮ ಅಂತಃಕರಣದಲ್ಲಿ ಹುಟ್ಟುತ್ತಾ ಇಲ್ವಾ? ಅದನ್ನು ನಾವು ನಂಬ್ತೀವೋ ಇಲ್ವಾ? ಹಾಗಾದ್ರೆ ಅದಕ್ಕೊಂದು ನಂಬಿಕೆಗೆ ಒಂದು ತಳಹದಿ ಬೇಕು ಬೇಡ? ಅದೇ ಪರಮಾತ್ಮ.
ನೋಡಿದ್ರ ಅರ್ಥ ಆಯ್ತಾ? ಇದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಜ್ಯೋತಿಷ್ಯದಲ್ಲಿ ಇಂಥ ವಾರ ಇಂಥ ದಿವಸ ಇಂಥ ಕರ್ಮ ಮಾಡಿ ಇಂಥ ಫಲ ಆಗುತ್ತೆ ಅಂತ. ಮಂಗಳವಾರ ಗೌರಿ ಪೂಜೆ ಮಾಡು, ಇಂಥದ್ದು ಇದು ಮಾಡು, ಇವ ಜ್ಯೋತಿಷ್ಯ ತೆಗೆದು ನೋಡ್ಬಿಟ್ರೆ ಆಶ್ಚರ್ಯವಾಗಿ ಹೋಗ್ಬಿಡುತ್ತೆ. ನಮಗೆ ಎಷ್ಟು ನಂಬಿಕೆ ಅದರಲ್ಲಿ. ಒಂದು ಮಗು ಹುಟ್ಟಿದೆ, ಯಾವ ನಕ್ಷತ್ರ ಹುಟ್ಟಿತು, ಹೇಗೆ ಹುಟ್ಟಿತು ಅಂತ ಎಲ್ಲಿ ಹುಟ್ಟೋದೆಲ್ಲ ಸಾಮಾನ್ಯ ಅಲ್ವೇ ಅಂದ್ಬಿಟ್ರೆ ಏನೋ ಹೊಸಕ್ರು ಹಾಕೋ ಹಾಗೆ ಅಂತ ಅರ್ಥವೇ ಮನುಷ್ಯರಿಗೆ. ಪ್ರತಿಯೊಂದಕ್ಕೂ ನಮ್ಮಲ್ಲಿ ಒಂದು ಭಾವನೆ ಒಳಗಡೆ ಕೆಲಸ ಮಾಡುತ್ತೆ ನೋಡಿ. ಅದನ್ನು ಬಹಳ ಎಚ್ಚರಿಕೆ ನೋಡ್ಬೇಕು. ಆ ಭಾವದಿಂದಲೇ ಪರಮಾತ್ಮನನ್ನು ಗುರುತಿಸೋದು ಇವಾಗ ಅಷ್ಟೇ. ಭಾವಗ್ರಾಹ್ಯೋ ಜನಾರ್ದನ ಅಲ್ವೇ? ಮಂಗಳವಾರ ಇವತ್ತು ಶುಭ ಕೆಲಸ ಮಾಡಬಾರ್ದು. ಯಾರು ಹೇಳಿದ್ರು ನೀವು ಶುಭ ಮಾಡಬಾರ್ದು ಅಂತ? ಹಾಗಾದ್ರೆ ಮಂಗಳವಾರ ಆಗ್ಬಿಟ್ರೆ ಏನು ಸೂರ್ಯನ ಪಶ್ಚಿಮ ದಿಕ್ಕಲ್ಲಿ ಹುಡ್ತಾನೆ? ಎಲ್ಲ ನೋಡಿ, ಇದು ಕೆಲವರು ಏನಂತಾರೆ, ಅಯ್ಯೋ ಇದೆಲ್ಲ ಮೂಢನಂಬಿಕೆ ಅಂತಾರೆ. ಹಾಗೊಂದುವರೆಗೂ ಒಳಗಡೆ ಮಾತ್ರ ನಂಬಿಕೆ ಇದ್ದೇ ಇರುತ್ತೆ ಆ ಘಾಟಿಯವರು. ಮತ್ತೆ ಯಾರೊಬ್ಬರು ಈ ಪ್ರಪಂಚದಲ್ಲಿ ಭಗವಂತನನ್ನ ಮರೆತು ಇರೋದಕ್ಕೆ ಸಾಧ್ಯವೇ ಇಲ್ಲ. ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಅದು ನಡೆದೇ ನಡೆಯುತ್ತೆ. ಈಗಂತೂ ಅಯ್ಯೋ ಏನು ಕೇಳ್ತೀರಿ, ಪ್ರತಿಯೊಂದಕ್ಕೂ ರಾಹುಕಾಲ ಕೇತುಕಾಲ, ಅಯ್ಯೋ ರಾಮ ಎಲ್ಲ ಕೇಳಿ ಒಂದು ಬಸ್ ಹತ್ತಬೇಕಾದ್ರೆ ರಾಹುಕಾಲದಲ್ಲಿ ಬೇಡ. ಅದು ಯಾರು ಹೇಳಿರೋ ಇರಲಿ, ನಾನು ಅದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಆ ನೆಪದಲ್ಲಾರು ನೀವು ಭಗವಂತನನ್ನ ಸ್ಮರಿಸ್ತೀರ ಇಲ್ಲಪ್ಪ. ರಾಹುಕಾಲ ರಾಹು ಯಾರು, ಕೇತು ಯಾರು, ಎಲ್ಲ ಭಗವಂತನೇ ಅಂತ ಈ ವೇದಾಂತ ಹೇಳ್ತಿರುವಾಗ ಇದರೊಳಗೆ ಅಡಕವಾಗದೇ ಇರೋದು ಯಾವುದಿದೆ ತೋರಿಸಿ ನೋಡೋಣ. ಕಾಲವೋ ದೇಶವೋ ಮತ್ತೊಂದು ಅಷ್ಟು ಅವನೇನೆ ಅಂತ. ದೇಶ ಕಾಲ ನಿಮಿತ್ತ ಅಷ್ಟು ಕ್ರಿಯಾ ಕಾರಕ ಫಲ ಪಂಚ ಸಂಸಾರವೆಲ್ಲ ಭಗವಂತನ ಒಂದಾನೊಂದು ಸ್ವರೂಪವೇ. ಅಷ್ಟು ಪರಮಾತ್ಮನ ಸೃಷ್ಟಿಯೇ, ಅವನನ್ನು ಬಿಟ್ಟು ಇನ್ಯಾವುದೂ ಇಲ್ಲ ಅಲ್ಲವೇ? ಆದ್ದರಿಂದ ಆ ಮುಂಡಕೋಪನಿಷತ್ತಲ್ಲಿ ಹೇಳ್ತಾರಲ್ಲ, ಎಲ್ಲ ಕಾಲ ದೇಶ ಸ್ಥಿತಿ ಸಮುದ್ರ ಎಲ್ಲವೂ ಬ್ರಾಹ್ಮವೇ ಬ್ರಹ್ಮವೇ ಬ್ರಹ್ಮವೇ ಅಂತ ಹೇಳುವ ಹಾಗೆ ಸಮಸ್ತವು ಬ್ರಹ್ಮಮಯವಾಗಿದೆ. ಅದನ್ನು ಗುರುತಿಸಿ ಯಾವ ನೆಪದಿಂದಲಾದರೂ ಆ ಪರಮಾತ್ಮನನ್ನು ನೆನೆಯಿರಿ ಎನ್ನುವ ಅರ್ಥ ಆಯಿತು. ಪ್ರಹ್ಲಾದನಾಯಿತು, ಕಾಲ ಆಯಿತು. ಮೃಗಾಣಾಂಚ ಮೃಗೇಂದ್ರೋಹಂ, ಮೃಗಗಳಲ್ಲೆಲ್ಲ ಸಿಂಹವೇ ನಾನಾಗಿದ್ದೇನೆ. ಯಾವ್ಯಾವುದು ಉತ್ತಮವಾದ ವಸ್ತು ಅದನ್ನೆಲ್ಲ ಮೊದಲು ಭಗವಂತ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ವೈನತೇಯಶ್ಚ ಪಕ್ಷಿಣಾಂ ಅಂತ ಪಕ್ಷಿಗಳಲ್ಲಿ ನಾನು ಗರುಡನಾಗಿದ್ದೇನೆ. ಹೌದು, ಪರಮಾತ್ಮನನ್ನು ಗರುಡ ವಾಹನ ಅಂತ ಕರೀತೇವೆ. ಪವನಃ ಪವತಾಮಸ್ಮಿ ರಾಮಶಸ್ತ್ರಭೃತಾಮಹಂ ಝಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಹೇ ಅರ್ಜುನ, ಈ ವಿಭೂತಿಗಳನ್ನು ಹೇಳೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಈ ವಸ್ತುಗಳ ಪೈಕಿ ಯಾವುದನ್ನೇ ನೀವು ನೋಡ್ಲಿ, ಮನಸ್ಸಿನಲ್ಲಿ ಆಲೋಚನೆ ಮಾಡಲಿ, ನೀವು ಬರೀ ಆ ವಸ್ತುವನ್ನೆಲ್ಲ ನೋಡಿದ್ದು ಅದರೊಳಗಿರ್ತಕ್ಕ ಅಂತರ್ಗತವಾದ ತತ್ವವನ್ನ ಅಂತ ಅಲ್ವೇ? ಎಷ್ಟು ಚೆನ್ನಾಗಿದೆ ನೋಡಿ. ಇಷ್ಟೆಲ್ಲ ಜಗತ್ತಿನಲ್ಲಿ ನಾವು ಪ್ರತ್ಯಕ್ಷವಾಗಿ ನೋಡ್ತಕ್ಕ ನಾಮರೂಪಾತ್ಮಕವಾದ ವ್ಯವಹಾರದಲ್ಲಿ ನೀವು ಯಾವ ಒಂದನ್ನು ಜ್ಞಾಪಕ ಮಾಡಿಕೊಂಡು ಅಲ್ಲಿ ಭಗವಂತನ ಒಂದಾನೊಂದು ಸ್ವರೂಪ ಇದೆ, ಇದು ಭಗವಂತನೇ ಅಂತ ತಿಳ್ಕೊಳಕ್ ಒಂದು ಉಪಾಯ. ಇದು ವೇದಾಂತಕ್ಕೆ ತುಂಬಾ ಅನುಕೂಲವಾದ ಸಿದ್ಧಾಂತ. ಯಾಕೆ ಅಂತೀರಿ? ದೇವರೆಲ್ಲೋ ಒಂದ್ ಕಡೆ ಇಲ್ಲ. ನಮ್ಮ ವೇದಾಂತಲ್ಲಿ ಹೇಳೋ ಪ್ರಕಾರ ಯಾವುದೋ ಒಂದ್ ಕಡೆ ತಟಸ್ಥೇಶ್ವರನಾಗಿ ದೇವರೆಲ್ಲ ಗುಡಿಯಲ್ಲಿ ಕೂತಿದ್ದಾನೆ ಅನ್ನೋ ಅರ್ಥ ಅಲ್ಲವೇ ಅಲ್ಲ. ಎಲ್ಲರ ಹೃದಯದಿಂದ ಎಲ್ಲರಲ್ಲೂ ದೇವರನ್ನು ನೋಡ ಬರಲ್ವಲ್ಲ ಅಂತ ಅದಕ್ಕೆ ಹೇಳ್ತಾ ಇರೋದನ್ನ. ಯಾವುದನ್ನು ನೋಡಿದ್ರೆ ನೀವು ದೇವರು ಅನ್ಸುತ್ತೋ ಅದನ್ನು ಮೊದಲು ಹಿಡೀರಿ, ಬಂದೇ ಬರುತ್ತೆ ಭಾವನೆ, ಖಂಡಿತವಾಗೂ ಬರುತ್ತೆ. ಅದನ್ನೆಲ್ಲ ಸೆಲೆಕ್ಟ್ ಮಾಡ್ತಾನೆ. ಒಂದೊಂದು ಕೆಲವನ್ನ ಆರಿಸಿ ಆರಿಸಿ ಹೇಳ್ತಾ ಇದ್ದಾರೆ. ಹಾಗೆ ಪವನಃ ಪವತಾಮಸ್ಮೇ ಅಂತ. ಪವನ ಅಂದ್ರೆ ವಾಯು, ಗಾಳಿ ಬೀಸ್ತಾ ಇದೆಯೋ ಇಲ್ವಾ, ಅದನ್ನೇ ಪರಮಾತ್ಮನ ಒಂದಾನೊಂದು ಸ್ವರೂಪ ವಿಭೂತಿ ಅಂತ ತಿಳ್ಕೊಳ್ಳಿ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ. ಅದು ಉಪನಿಷತ್ತೇನು ಹೇಳುತ್ತೆ? ಗಾಳಿಗೇನು ಇಲ್ಲ ಯೋಗ್ಯತೆ, ಪರಮಾತ್ಮನ ಶಕ್ತಿಯಿಂದ ಬೀಸುತ್ತೆ. ಅವನೇನಾದ್ರೂ ಗಾಳಿ ಬೀಸ್ತಾ ಹೋದ್ರೆ ಆಕ್ಷನ್ ತಗೋತಾನೆ ದೇವರು. ಅದಕ್ಕೆ ಹೆದರ್ಕೊಂಡು ಬೀಸ್ತಾ ಇರೋದು ನೋಡಿದ್ರ. ಭೀಷಾ ಭಯಂಕರವಾದ ಭಯಾಭಯ ಹೇತೃತ್ವ ಅಂತಂದು ಶಂಕರಾಚಾರ್ಯ ಬರೀತಾರೆ. ಜಗದ್ ವ್ಯಾಪಾರ ಯಾಕೆ ಇಷ್ಟು ಕರೆಕ್ಟಾಗಿ ನಡೀತಿದೆ ಅಂದ್ರೆ ಅವ್ನು ಯಾರಿದ್ದಾನೆ, ಅವನು ಪ್ರತಿಯೊಂದನ್ನು ನೋಡ್ತಾ ಇದ್ದಾರೆ ಅಂತ. ಇದರಲ್ಲಿ ಒಂದು ಪರಮಾತ್ಮನ ಸಂಕಲ್ಪಕ್ಕೆ ವಿರುದ್ಧ ನಡೆಯೋ ಹಾಗೆ ಇಲ್ಲ. ಅವನು ಇಷ್ಟಪಟ್ರೆ ಆಗತ್ತೆ, ಇಲ್ಲದೇ ಇದಿಲ್ಲ. ಸೊ ಅವನು ಯುದ್ಧ ನಡೀತಾ ಇಲ್ಲ, ಅದು ಪರಮಾತ್ಮನ ಇಷ್ಟ. ಅಯ್ಯೋ ಯಾಕೆ ಭೂಮಿ ಭಾರ ಆಗಿದೆಯಾನೋ ಹೋಗೋದು ಅಂತ. ಮತ್ತೆ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದವನಿಗೆ ಲಯ, ಸೃಷ್ಟಿ ಸ್ಥಿತಿ ಲಯ ಅಷ್ಟಕ್ಕೂ ಯಜಮಾನಾಗಿರೋವನಿಗೆ ಯೋಚನೆ ಏನು ಬಂತ ಅವನಿಗೆ? ಇಂಥ ಒಂದು ಸ್ಥಿತಿಯಲ್ಲಿ ನೀವು ಆ ಪರಮಾತ್ಮನ ಯಾವ ವ್ಯಾಪಾರವನ್ನು ನೋಡಿದ್ರು ಅಲ್ಲಿ ಭಗವಂತನನ್ನು ಗುರುತಿಸ್ರಿ. ಇದೇ ವಿಭೂತಿಯ ಒಂದು ಗುಟ್ಟು ಒಂದು ಅರ್ಥ, ಅಷ್ಟೇ ಏನಿಲ್ಲ. ಹಾಗೆ ರಾಮ ಶಸ್ತ್ರಭೃತಾಮಹಂ, ಶಸ್ತ್ರಧಾರಿಗಳಲ್ಲಿ ಯಾರು? ರಾಮ, ಶ್ರೀರಾಮ. ನಿಜ, ಆ ರಾಮಚಂದ್ರ ಏನಾದರೂ ಒಂದಾನೊಂದು ಧನುಸ್ಸು ಹಿಡಿದು ಬಿಡ್ತು ಅಂದ್ರೆ ಮೊದಲೇ ಹೋಯ್ತು ಅಂತ. ಲಕ್ಷ್ಮಣ ಹೇಳ್ತಾನೆ ನೋಡಿ ಏನು ಚೆನ್ನಾಗಿದೆ ಅಂತ. ಆ ಧನುರ್ಬಾಣಗಳನ್ನು ನೋಡಿ, ಐಂದ್ರಾಸ್ತ್ರವನ್ನು ಬಿಡಬೇಕು, ಇಂದ್ರಜಿತ್ತನ್ನು ಸಂಹಾರ ಮಾಡಬೇಕಲ್ಲ. ಇಂದ್ರಜಿತ್ತಿಗೆ
ಬಹಳ ವರಗಳನ್ನು ಕೊಟ್ಟಿರ್ತಾನೆ ಬ್ರಹ್ಮದೇವ. ಗೆಲ್ಲೋದು ಬಹಳ ಕಷ್ಟ, ಬಹಳ ಮಾಯಾವಿ, ಎಲ್ಲ ಸರಿ. ಅಲ್ಲಿ ಬರೆದಿರೋದು ರಾವಣನೊಡನೆ ರಾಮ ಯುದ್ಧ ಮಾಡಿದ್ದಕ್ಕಿಂತ 4ರಷ್ಟು ಇಂದ್ರಜಿತ್ತಿನ ಯುದ್ಧ ಬರೆದಿದ್ದಾರೆ. ಇಂದ್ರಜಿತ್ತಿನ ಯುದ್ಧ 3 ದಿವಸ ನಡೀತು ಅಂತ ಬರೀತಾರೆ, ಅಷ್ಟು ವಿಸ್ತಾರ. ಅಂದಮೇಲೆ ಆಯಾ ಒಂದಾನೊಂದು ಪವಿತ್ರವಾದ ಸ್ಥಿತಿಯಲ್ಲಿ ಈ ಶಸ್ತ್ರಧಾರಿಗಳಲ್ಲಿ ರಾಮ ನಾನು ಅಂತ ಇಲ್ಲಿ ಬಂತಲ್ಲ, ಅದಕ್ಕೆ ಜ್ಞಾಪಕ ಮಾಡ್ತಾ ಇದ್ದೀನಿ. ಅಲ್ಲಿ ಲಕ್ಷ್ಮಣ ಏನ್ ಮಾಡ್ದ ಅಂದ್ರೆ, ಇನ್ನೇನು ಕೊನೆಯದಾಗಿ ಐಂದ್ರಾಸ್ತ್ರ ಹೂಡ್ತಾನೆ ಆ ಇಂದ್ರಜಿತ್ತನ್ನು ಹೊಡೆಯೋದಕ್ಕೆ. ಅವ್ನು ತುಂಬಾ ಮಾಯಾವಿ, ಕೈ ಸಿಗೋದೇ ಇಲ್ಲ. ಅಂಥಾದ್ರಲ್ಲೂ ಗುರಿ ಇಟ್ಟು ಹೊಡಿಬೇಕು ಸಿದ್ಧವಾಗಿದ್ದಾನೆ. ಅಲ್ಲ ಅವನು ಹೇಳೋ ಮಂತ್ರ ಯಾವ್ದು ಗೊತ್ತೇ? ಅವನು ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ ಪೌರುಷೇ ಚ ಪ್ರತಿದ್ವಂದ್ವ ಶರೈನಂ ಜಹಿರಾವಣಿಂ ಅಂತ ರಾಮಾಯಣದಲ್ಲಿ ಶ್ಲೋಕ. ಇದೊಂದು ರಾಮಾಯಣದ ಒಂದಾನೊಂದು ಮೂಲ ಶ್ಲೋಕ ಅಂತ ಕರೀತಾರೆ. ಇದನ್ನು ಈ ಶ್ಲೋಕ ಹೇಳ್ಕೊಂಡು ರಾಮಾಯಣ ಪಾರಾಯಣ ಮಾಡಬೇಕು ಅಂತಾರೆ. ರಾಮಾಯಣದ ಗುಟ್ಟೆಲ್ಲ ಇದೊಳಗಿದೆ ಅಂತ ಆ ಲಕ್ಷ್ಮಣ ಪ್ರತಿಜ್ಞೆ ಮಾಡ್ತಾನೆ ಈಗ ಇಂದ್ರಜಿತ್ತನ್ನು ಹೊಡೆಯೋದಕ್ಕೆ. ಬಹಳ ಮಾಯಾವಿ, ಸಿಕ್ಕತಾ ಇಲ್ಲ. ಆದ್ರೆ ಅವನೇನ್ ಮಾಡ್ದ, ಆ ಐಂದ್ರಾಸ್ತ್ರವನ್ನು ಹೂಡಿ ಶ್ರೀರಾಮನು ಧರ್ಮಾತ್ಮನು ಸತ್ಯಸಂಧನೂ ಆಗಿದ್ದು, ಪೌರುಷದಲ್ಲಿ ಆ ರಾಮನಿಗೆ ಮತ್ತೊಬ್ಬ ಎದುರಾಳಿ ಇಲ್ಲ ಅನ್ನೋದು ನಿಜವಾದ್ರೆ ತಲೆ ಬಾಡವೇ ಹೋಗಿ ಇಂದ್ರಜಿತ್ತನ್ನು ಹೊಡಿ. ಏನ್ ಮಾತು, ಎಷ್ಟು ತೂಕವಾಗಿದೆ. ಇದನ್ನ ರಾಮಾಯಣದ ಮೂಲ ಮಂತ್ರ ಅಂತಾರೆ. ಪಾರಾಯಣ ಮಾಡೋರು ಮೊದಲು ಆ ಶ್ಲೋಕ ಹೇಳಿ ಮಾಡ್ಬೇಕು. ಇದೇನ್ ತೋರಿಸ್ತಾ ಇದೆ? ರಾಮ ಶಸ್ತ್ರಹೃತಾಮಹ ಅಂದ್ರೆ ರಾಮನೇ ಬಾಣ ಬಿಡ್ಬೇಕಾಗಿಲ್ಲ, ರಾಮನ ಹೆಸರೇಳಿ ಬಾಣ ಬಿಟ್ರು ಆ ಕೆಲಸ ಮಾಡುತ್ತೆ ಅಂತ. ಅದಕ್ಕೋಸ್ಕರ ಹೇಳಿದ್ ನಾನು ಇವಾಗ. ಅಂದ್ರೆ ಶಸ್ತ್ರಧಾರಿಗಳು ರಾಮ ಎಂಥವನು ಅಂದ್ರೆ ಯಾರ ಮೇಲೆ ಪ್ರಯೋಗ ಮಾಡಬೇಕು, ಹೇಗೆ ಮಾಡಬೇಕೋ ಅಷ್ಟು ಕರಾರವಾಗ ಶ್ರೀರಾಮ ನಡೀತಾನೆ ಅನ್ನೋದಕ್ಕೋಸ್ಕರ ಭಗವಂತ ಏನಂದ್ರ, ಅಯ್ಯ ಶಸ್ತ್ರಧಾರಿಗಳಲ್ಲಿ ನಾನು ರಾಮನಾಗಿದ್ದೇನೆ ಅಂದ್ರೆ ಅವನಿಗೆ ಸಮಾನರಾದರೂ ಇನ್ನೊಬ್ಬರಿಲ್ಲ. ಅದು ಪರಮಾತ್ಮ ರಾಮಾವತಾರ ಅನ್ನೋದು ಅಂಥ ಶ್ರೇಷ್ಠವಾದ, ಅದು ನನ್ನ ಒಂದು ವಿಭೂತಿ ಅಂತಾನೆ. ಇನ್ನೇನು ರಾಮಾವತಾರ ಆದ್ಕೊಂಡೆ ಕೃಷ್ಣಾವತಾರ ತಾನೇ ಆಗಿರೋದು. ಅಲ್ಲಿ ಎರಡಕ್ಕೂ ವ್ಯತ್ಯಾಸ ಏನಂದ್ರೆ, ರಾಮನಾಗಿದ್ದಾಗ ಪೂರ್ತಿ ಮನುಷ್ಯರಂತೆ ನಡ್ಕೋತಾನೆ. ಈ ಕೃಷ್ಣಾವತಾರದಲ್ಲಿ ಮಾತ್ರ ಹಾಗಲ್ಲ, ಅವನ ದೇವತೆ ಅಂದ್ರೆ ನಡ್ಕೊಂಡ್ಬಿಡ್ತಾನೆ. ಅವನು ಹುಟ್ಟಿದ್ದೆಲ್ಲೋ ಬೆಳೆದ್ದೆಲ್ಲೋ, ಅಯ್ಯೋ ಚಮತ್ಕಾರವೋ ಚಮತ್ಕಾರ ಅಲ್ವೇ? ಆ ಕೃಷ್ಣನ ಕಥೆ ಇದೆಯಲ್ಲ, ಅದ್ಭುತವಾದದ್ದು. ಇರ್ಲಿ, ಆ ಅವತಾರಗಳಲ್ಲಿ ಆ ಲೀಲೆಯನ್ನು ತೋರಿಸ್ತಾ ಇದ್ರೆ ಮನುಷ್ಯನಿಗೆ ಹೇಗೆ ಭಾವನೆ ಬರಕ್ ಸಾಧ್ಯ, ಭಕ್ತಿ ಹೇಗೆ ಬರ್ಬೇಕಾಯ್ತು. ಆದ್ದರಿಂದ ಆ ಶಸ್ತ್ರಧಾರಿಗಳಲ್ಲಿ ರಾಮ ನಾನು ಅನ್ನೋ ಉದ್ದೇಶ. ಇನ್ನೊಂದೇನಂದ್ರೆ, ರಾಮ ಅದನ್ನು ಹೊಡಿತಾನೆ ಅಂದ್ರೆ ಹೊಡೆದೇ ಬಿಡ್ತಾನೆ ಅಂತ, ಮತ್ತಿನ್ನೇನು ಅದಕ್ಕೆ ವ್ಯತ್ಯಾಸ ಬೇರೆ ಫಲಿತಾಂಶ ಬರೋ ಹಾಗೆ ಇಲ್ಲ ಅಂತ ಅಭಿಪ್ರಾಯ. ಅದಕ್ಕೋಸ್ಕರ ಶಸ್ತ್ರಧಾರಿಗಳಲ್ಲಿ ರಾಮನಾನು ಅಂದ. ಝಷಾಣಾಂ ಮಕರಶ್ಚಾಸ್ಮಿ, ಇನ್ನು ಮೀನುಗಳಲ್ಲಿ ನಾನು ಮಕರ ಅಂತಕ್ಕಂಥ ಮೀನಾಗಿದ್ದೇನೆ ಅಂತಾರೆ. ನೀರಿನಲ್ಲಿರ್ತಕ್ಕ ಮೀನುಗಳು ಪರಮಾತ್ಮನೇ. ಸ್ರೋತಸಾಮಸ್ಮಿ ಜಾಹ್ನವೇಂದ, ನದಿಗಳಲ್ಲಿ ನಾನು ಗಂಗಾ ನದಿಯಾಗಿದ್ದೇನೆ ಅಂತ ನೋಡಿದ್ರೆ ಇನ್ನು ಪರಮಾತ್ಮನ ವಿಭೂತಿ ನೋಡಿಕ್ಕೆ ಎಲ್ಲಿಗೆ ಹೋಗ್ಬೇಕಪ್ಪ? ಎಲ್ಲವೂ ಪರಮಾತ್ಮನ ಒಂದೊಂದು ಅತ್ಯಂತ ಶ್ರೇಷ್ಠವಾದ. ಅದಕ್ಕೆ ಇವಾಗಲೂ ಏನಂತೇವೆ ನಾವು, ಯಾವ ನೀರನ್ನಾದ್ರೂ ಗಂಗಾ ಗಂಗಾ ಅಂತ ಕರಿತೀವಿ. ಗಂಗಾ ಸ್ನಾನ, ತುಂಗಾಪಾನ ಅಂತೆಲ್ಲ ಹಿಂದೆ ಹೇಳೋದು. ಪ್ರತಿಯೊಂದನ್ನು ಗಂಗೆ ಗಂಗೆ ಅಂತಲೇ ಕರೀತಕ್ಕಂಥದ್ದು. ಆದ್ದರಿಂದ ಆ ಪವಿತ್ರವಾದಂತಹ ಸ್ರೋತಸಾಮಸ್ಮಿ ಜಾಹ್ನವೇ ಒಂದು ದೇವ್ರ ಪೂಜೆ ಮಾಡ್ಬೇಕಾದ್ರೆ ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸರಸಿಂಕುರು. ನಮ್ಮದು ಎಷ್ಟು ಮಹಾತ್ಮರು ಎಷ್ಟು ಅನುಕೂಲ ಮಾಡಿದ್ದಾರೆ ಅಂದ್ರೆ, ಯೋ ಗಂಗಾ ನದಿಯಲ್ಲಿದೀವೋ ನಾವೆಲ್ಲಿದ್ದೀವೋ ಏನು ಪೂಜೆ ಯೋಚನೆ ಮಾಡಬೇಡಿ, ಮನಸ್ಸನ್ನ ಧ್ಯಾನ ಮಾಡ್ಕೊಳ್ಳಿ. ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಎಲ್ಲ ಈ ಚಂಬಿನಲ್ಲಿ ನೀರಿನಲ್ಲಿ ಇದ್ದಾಳೆ ಅಂದ್ಬಿಟ್ಟು ಹೋದೇ ಹೋಯ್ತು. ಆ ಭಾವನೆ ಎಲ್ಲ ಬಂದ್ಬಿಡ್ತಂದ್ರೆ ಅಷ್ಟು ಸಮಸ್ತ ತೀರ್ಥಗಳು ಅಲ್ಲಿ ಬಿಡುತ್ತೆ. ಹಾಗೆ ಯಾವ್ದ್ರಲ್ಲಿ ಆ ತೀರ್ಥಗಳೆಲ್ಲ ಅತ್ಯಂತ ಪವಿತ್ರವಾದ ಯಾವುದು? ಸ್ರೋತಸಾಮಸ್ಮಿ ಜಾಹ್ನವಿ, ಗಂಗೆ ಎನ್ನುವುದು. ಯಾಕೆ ಅಂತ, ಗಂಗೆ ಹೇಗೆ ಹುಟ್ಟಿದ್ಲು ಹೇಳಿ ನೋಡೋಣ. ವಿಷ್ಣು ಪಾದೋದ್ಭವ, ವಿಷ್ಣುವಿನ ಪಾದದಿಂದ ಆ ಗಂಗೆ ತ್ರಿವರ್ಗ, ತ್ರಿಪಥಗಾಮಿನಿ ಅಂತ ಸ್ವರ್ಗಮರ್ತ್ಯ ಪಾತಾಳ 3 ಲೋಕಾನು ವ್ಯಾಪಿಸಿರ್ತಾಳೆ. ರಾಮಾಯಣದ ಕಥೆ ಇದೆ. ಮೇಲಿಂದ ಸ್ವರ್ಗಲೋಕದಿಂದ ಬರಬೇಕು. ಭಗೀರಥ ತಾನೇ ಅದನ್ನು ತಗೊಂಡ್ಬಂದಿದ್ದು, ತಪಸ್ ಮಾಡಿದ. ಆಗ ಗಂಗೆ ಜೋರಾಗಿ ಬಂದು ಭಗೀರಥನ್ನು ಕೂಡ ಹೊಟ್ಟಬಿಡ್ಬೇಕು. ಭಗೀರಥನಿಗೋಸ್ಕರ ತಾನೇ ಬರಬೇಕಾಗಿತ್ತು. ಆಗ ಪರಮೇಶ್ವರ ತನ್ನ ಜಟಾಜೂಟವನ್ನ ಬಿಚ್ಚಿ ಹಿಡ್ಕೊಂಡು ಬರದೆ ಗಂಗೆ ಅಂತ ಹಿಡ್ಕೊಂಡಂತೆ. ಅವಳೇನ್ ಮಾಡಿದ್ರು, ಈ ಪರಮೇಶ್ವರನ ತೀರಿಸ್ಕೊಂಡು ಹೋಗ್ಬಿಡ್ತೀನಿ ಅಂತ. ಸ್ವಲ್ಪ ಹೆಂಗಸರು ಒಂಚೂರು ಗರ್ವ ಇರುತ್ತೆ, ಯಾರು ಶಿಟ್ ಮಾಡ್ಕೋಬೇಡಿ. ನಮ್ಗೆ ಗರ್ವದಿಂದ ಬಂದ್ಲಂತೆ, ಅದು ಪರಮೇಶ್ವರನ ಒಂದು ನಡೆಯುತ್ತೆ. ಜಟಾಜೂಟದಲ್ಲಿ ಕಟ್ಟಾಕ್ಬಿಟ್ಟು ಅಳ್ಳಾಡ ಹಾಗೆ
ಆಮೇಲೆ ಭಗೀರಥ ಒಂದು ಅಯ್ಯೋ ಅಯ್ಯೋ ನನಗೋಸ್ಕರ ಗಂಗೆ ಕಳೆದೆ ಹೀಗಾಗ್ಬಿಡ್ತಲ್ಲ ಅಂತ ಈಶ್ವರನ ಪ್ರಾರ್ಥನೆ ಮಾಡಿದ್ಮೇಲೆ ಮೆಲ್ಲಗ ಜಟಾಜೂಟದಿಂದ ಸ್ವಲ್ಪ ಗಂಗೆ ಬಿಟ್ಟನಂತೆ ಪರಮೇಶ್ವರ. ಈ ಕಥೆ ಎಲ್ಲ ನಿಜವಾಗ ಕೇಳಿದಾಗ ಏನನ್ಸುತ್ತೆ ಅಂದ್ರೆ ಅಲ್ಲಿ ಸ್ವಾರಸ್ಯ ಇಷ್ಟೇ ಇದೆ. ಪರಮೇಶ್ವರ ಜಟಾಜೂಟದಲ್ಲಿ ಕಟ್ಟಿ ಹಾಕಿಬಿಟ್ಟ ಅಂತ ಅಷ್ಟಕ್ಕೆ ನಿಲ್ಲಬೇಡಿ ನೀವು. ಆ ಪರಮೇಶ್ವರನ ಒಂದಾನೊಂದು ಸ್ಪರ್ಶವಾದದ್ರಿಂದ ಗಂಗೆ ಎಷ್ಟು ಪವಿತ್ರವಾಯ್ತು ಹೇಳ್ರಿ. ಗಂಗೆಯ ಪಾವಿತ್ರ್ಯತೆ ಏನು ಹೇಳೋದು? ಅಮರ ಸ್ವರ್ಗಲೋಕದಿಂದ ಹೊರಟಿದ್ದಾಳೆ ತಾಯಿ, ಪರಮೇಶ್ವರನ ಜಟಾಜೂಟ ಪ್ರವೇಶ ಮಾಡಿದಾಳೆ, ಅಲ್ಲಿಂದ ಹರಿದು ಬರ್ತಾಳೆ ಅಂದ್ರೆ ಆಗೋಯ್ತು. ಅದಕ್ಕೆ ಸಮಾನವಾದ ತೀರ್ಥವೇ ಇಲ್ಲ. ಆದ್ದರಿಂದ ಎಲ್ಲವನ್ನೂ ಗಂಗೆ ಅಂತಲೇ ಇಂಥ ಶ್ರೇಷ್ಠವಾದ ಜಾಹ್ನವಿಯೇ ನಾನು ಧಾರಾವಾಹಿಗಳ ಕಥೆ ಎಲ್ಲ ವಿಸ್ತಾರವಾಗಿ ಬರೆದಿದ್ದಾರೆ. ಪುರಾಣಗಳನ್ನು ಓದಬೇಕು ನಾವು. ಸ್ವಲ್ಪ ಓದ್ತಾ ಓದ್ತಾ ಅಲ್ಲಿರೋ ವಿಷಯಗಳನ್ನ ಅನುಸಂಧಾನ ಮಾಡಿಬಿಟ್ರೆ ಈ ಪ್ರಾಪಂಚಿಕವಾದ ಎಷ್ಟೋ ಕ್ಲೇಶಗಳೆಲ್ಲ ಹೊರಟೋಗ್ಬಿಡುತ್ತೆ. ಯಾಕೆಂದ್ರೆ ಇದು ಮರ್ಸೋಗ್ಬಿಡುತ್ತೆ. ಪ್ರಪಂಚದಲ್ಲಿ ನಾವು ತಿದ್ದುಪಡಿ ಮಾಡೋದು ನಮ್ಮ ಹಣೆ ಬರ ಖಂಡಿತ ಸಾಧ್ಯವಿಲ್ಲ. ಮರೆತು ಬಿಡ್ಬೇಕಾಗಲ್ಲ. ಯಾಕೆ ಸಾಗಿ ಎಷ್ಟು ದಿವಸ ಹಾಳ ಪ್ರಪಂಚನ ಯೋಚನೆ ಮಾಡ್ತಾ ಇರೋದು? ಒಳ್ಳೆ ಯೋಚನೆ ಮಾಡೋಣ ಶುರುಗಳು. ಒಳ್ಳೆಯ ಭಾವನೆಗಳು ಎಷ್ಟೆಷ್ಟು ಬರುತ್ತೋ ಮನುಷ್ಯ ಎಷ್ಟು ನೆಮ್ಮದಿಯಾಗಿರ್ತಾನೆ ಅಂತ ಅರ್ಥ. ಇನ್ನೇನು ಈ ಯಾವ ಒಂದಾನೊಂದು ಈಗಿನ ಒಂದು ನಾಗರಿಕತೆ ಅಂತಿರೋ, ಕಲ್ಚರ್ ಅಂತಿರೋ, ಅದು ಶುದ್ಧ ಅಗ್ರಿಕಲ್ಚರ್ ಅದು ನನಗೆ ಪ್ರಯೋಜನ ಇಲ್ಲ. ಅದರಿಂದ ನಿಮ್ಮ ಮನುಷ್ಯ ಅಂತ ಖಂಡಿತ ಸಿಗೋದಿಲ್ಲ. ಅಗ್ರಿಕಲ್ಚರ್ ಅಲ್ಲ, ಅಗ್ಲಿ. ಅದಷ್ಟೇ. ನಮ್ಮದು ಏನು ಯಾವ ಸಮಾಧಾನಕ್ಕೂ ತಗೊಂಡು ಹೋಗೋದಿಲ್ಲ. ಬೇಕು ಅಂದ್ರೆ ಬರಬೇಕು. ಹೀಗೆ ಭಗವಂತನ ನೆನೆಯಬೇಕು, ಮನಃಶಾಂತಿ ಪಡಿಬೇಕು. ಇಷ್ಟು ಬರ್ತೀನಿ. ಬೇರೆ ಅನ್ಯಥಾ ನಾನ್ಯ ಪಂಥ ವಿದ್ಯತೆ ಅಯನಾಯ ಅಂತ. ಈ ಕಥೆಗಳನ್ನು ಯಾಕೆ ಕೇಳಬೇಕು ಅಂದ್ರೆ ಸ್ವಲ್ಪ ಮನಸ್ಸು ನೆಮ್ಮದಿಯಾಗುತ್ತೆ, ಸಮಾಧಾನವಾಗುತ್ತೆ, ಭಗವಂತನಿಗೆ ದೃಷ್ಟಿ ಬರುತ್ತೆ, ಸ್ವಲ್ಪ ಅನುಸಂಧಾನ ಬರುತ್ತೆ. ಕೇಳ್ತಾ 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 ಮತ್ತೆ ಮನಸ್ಸಿನಲ್ಲೇ ಅದು ಮತ್ತೆ ತಿರುಗಿ ಹಾಕ್ತೇವೆ. ಅಷ್ಟು ಕಾಲವಾದರೂ ಒಂದು ಸದ್ವಿನಿಯೋಗ ಆಯ್ತಾ ಇಲ್ವೇ ನಮ್ಮ ಜೀವನದಲ್ಲೇ? ಹಾಗರ್ಥ. ತಾವೆಲ್ಲ ಬಂದಿದ್ದೀರಿ, ಇಬ್ಬರಿಗೂ ಲಾಭ. ನಾನೇನು ಮನೇಲಿ ಕೂತ್ಕೊಂಡು ಓದ್ತಿದ್ನೋ ಬಿಡ್ತಿದ್ನೋ ಗೊತ್ತಿಲ್ಲ, ನೀವೇನು ಮಾಡ್ತಿದ್ರು ಗೊತ್ತಿಲ್ಲ. ಇಬ್ಬರು ಸೇರಿ ಬೇರೆ. ಅದಕ್ಕೆ ಹೇಳಿದ ಭಕ್ತ ಶ್ರೋತಾಚ ದುರ್ಲಭ ಅಂತ. ಹೇಳೋನು ಕೇಳೋನು ಇಬ್ರು ಸೇರೋದಿದೆಯಲ್ಲ ಭಾರಿ ದೊಡ್ಡ ಒಂದು ಪುಣ್ಯ ಅಂತ. ಇಂಥ ಯಾವ ಒಂದಾನೊಂದು ಪವಿತ್ರವಾದ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಆದ್ದರಿಂದ ಅರ್ಜುನನಿಗೆ ಹೇಳ್ತಾನೆ ಭಗವಂತ, ಅಯ್ಯ ಈ ಒಂದು ವೈಭವ ಎಲ್ಲಿದೆಯಪ್ಪ? ಯಾವ ನದಿ ಕೇಳ್ತೀಯ, ಬೆಟ್ಟ ಕೇಳ್ತೀಯ, ವಸ್ತು ಕೇಳ್ತೀಯ, ಚೇತನ ಮಾತು ಕೇಳ್ತೀಯ, ಸ್ಥಾವರ ಕೇಳ್ತೀಯ, ಜಂಗಮ ಕೇಳ್ತೀಯ, ಎಲ್ಲ ನನ್ನ ವಿಭೂತಿಯೇ. ಯದ್ಯದ್ ವಿಭೂತಿ ಮತ್ಸತ್ತು ಹೋಯ್ತು. ಕೊನೆಯಲ್ಲಿ ಡಿಕ್ಲೇರ್ ಮಾಡಿ ಹಾಕ್ಬಿಡ್ತಾನೆ ಭಗವಂತ. ಅಷ್ಟು ನನ್ನ ವಿಭೂತಿ. ಯಾವ್ಯಾವನಲ್ಲಿ ನೋಡಿದ ಕೂಡಲೇ ಭಗವಂತ ಅನ್ನೋ ನೆನಪು ಬರುತ್ತದೆಯೋ ಆ ಪ್ರತಿಯೊಂದು ವಸ್ತುವು ಇಲ್ಲಿ ಹೇಳಿರಲಿ ಹೇಳದೇ ಇರಲಿ ಅಷ್ಟು ನನ್ನದೇ. ತತ್ತದೇವ ಅವಗಚ್ಛಾತ್. ಹೀಗೆ ಹೇಳ್ತಾ ಇನ್ನು ಮುಂದೆ ಬರ್ತಾ ಶ್ಲೋಕ. ಸರ್ಗಾಣಾಮಾದಿರಂತಶ್ಚ ಮಧ್ಯಂಚೈವಾಹಮರ್ಜನ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದ ಪ್ರವದತಾಮಹಂ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅನ್ನೋ ಮೂರು ಪ್ರಪಂಚವನ್ನು ಗುರಿ ಇಟ್ಕೊಂಡು ಒಂದೊಂದರಿಂದಲೂ ಒಂದೊಂದು ವಿಶಿಷ್ಟವಾದಂತಹ ವಿಭೂತಿ ರೂಪವಾದ ಭಗವಂತನ ಸ್ವರೂಪವನ್ನು ಇಲ್ಲಿ ಪರಮಾತ್ಮನೇ ಸಾಕ್ಷಾತ್ತಾಗಿ ಅರ್ಜುನ ಹೇಳ್ತಾ ಇದ್ದಾನೆ. ಹೇ ಅರ್ಜುನ, ಸೃಷ್ಟಿ ಇಲ್ಲ, ಸೃಷ್ಟಿ ಸ್ಥಿತಿ ಲಯ ಆದಿ ಅಂತಶ್ಚ, ಆದ್ಯಂತಗಳೆಲ್ಲವೂ ನಾನೇ ಅಂತ. ಅಂದರೆ ಬುಡ ಪ್ರಾರಂಭವೂ ನಾನೇ, ಮಧ್ಯವೂ ನಾನೇ, ಕೊನೆಯೂ ನಾನೇ. ಸೃಷ್ಟಿ ಸ್ಥಿತಿ ಪ್ರಳಯ ಮೂರಿದ್ದೆ. ಈ ಸೃಷ್ಟಿ ಸ್ಥಿತಿ ಪ್ರಳಯಗಳೆಲ್ಲವೂ ಕೂಡ ನನ್ನದೇ. ಅನಂತರ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ಅಂತ. ಇದು ಬಹಳ ಚೆನ್ನಾಗಿದೆ. ನಮ್ಮ ಗುರುಗಳ ಅಧ್ಯಾತ್ಮ ವಿದ್ಯೆ ಅನ್ನೋದನ್ನು ಈ ಭಗವದ್ಗೀತೆಯಿಂದಲೇ ಆಯ್ದಿರೋದು. ವಿದ್ಯೆಗಳಲ್ಲೆಲ್ಲ ನಾನು ಅಧ್ಯಾತ್ಮ ವಿದ್ಯೆಯಾಗಿದ್ದೇನೆ. ಅದೇನು ಎಷ್ಟೊಂದು ವಿದ್ಯೆಗಳಿವೆ, ಎಷ್ಟು 64 ವಿದ್ಯೆಗಳಿವೆ ಅಂತಾರೆ. ಅದರೊಳಗೆ ಅಧ್ಯಾತ್ಮ ವಿದ್ಯೆ ಒಂದಲ್ಲವೇ ಅಂದರೆ ಹಾಗಲ್ಲ ಅರ್ಥ. ವಿದ್ಯೆಗಳಿಗೆಲ್ಲ ಇದು ಒಂದಾನೊಂದು ಶ್ರೇಷ್ಠವಾದಂತಹ ವಿದ್ಯೆ ಅಂತ. ಹಿಂದೆ 9ನೇ ಅಧ್ಯಾಯದಲ್ಲಿ ಓದಿದ್ದೇವೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತವ್ಯಯಂ ಅಂತ. ಇದು ಎಂಥ ವಿದ್ಯೆ ಗೊತ್ತೇನಪ್ಪ? ರಾಜವಿದ್ಯೆ ಅಂದ್ರೇನು? ವಿದ್ಯಾನಾಂ ರಾಜ, ವಿದ್ಯೆಗಳಿಗೆಲ್ಲ ಒಡೆಯನಾಗಿರ್ತಕ್ಕದ್ದು. ಗುಹ್ಯ ಅತ್ಯಂತ ರಹಸ್ಯವಾದದ್ದು. ಯಾಕೆ ಅಂತ ತನ್ನ ಸ್ವರೂಪವನ್ನು ತಿಳಿಸ್ಕೊಡ್ತಕ್ಕಂಥ ವಿದ್ಯೆಯನ್ನು ಜಗತ್ತಿನಲ್ಲಿ ಇನ್ಯಾವುದೇ. ಈಗಿನ ಭೌತಿಕ ವಿದ್ಯೆಯೆಲ್ಲ ನಮಗಿಂತ ಹೊರಗಿನ ಪದಾರ್ಥ ತಿಳಿಸುತ್ತೇ ಹೊರತು ನಮ್ಮೊಳಗೆ ಏನಿದೆ ಅನ್ನೋದನ್ನು ತಿಳಿಸೋದು. ಅದೇನು ಅಷ್ಟೊಂದು ಬೇರೆ ನಮಗೆ ಅಂತ ಹೌದು. ನಾವು ವಿಚಾರ ಮಾಡಿದ ಮೇಲೆ ತಾನೆ ಅದು ನಮಗೆ ಒಲಿತಕ್ಕದ್ದು. ಒಂದು ಪಾಯಿಂಟ್. ಇನ್ನೊಂದೇನು ಅನ್ನಿ, ಹೊರಗಡೆ ಏನೇ ಪದಾರ್ಥಗಳು ಎಷ್ಟೇ ಸುಂದರವಾದ್ದು, ಯೋಗ್ಯವಾದ್ದು, ಒಳ್ಳೆ ಪ್ರೀತಿಪಾತ್ರವಾದಿದ್ರೂ
ಒಳಗೇನಾದ್ರು ಸ್ವಲ್ಪ ವ್ಯತ್ಯಾಸ ಆಗಿಬಿಟ್ರೆ ಆ ಪದಾರ್ಥ ನಮಗೇನು ಮಾಡೋದಿಲ್ಲ ಅಂತ ಅರ್ಥ. ತಮಾಷೆ ಹೇಳೋದು ಅಲ್ಲಿ ಮನೇಲಿ ಹಬ್ಬನ ಮಲ್ಲಿ ಬರೇ ಈ ಹರಿಕತ್ತವ್ರಿಂದ ಹೇಳ್ತಾ ಇದ್ರು, ಹಬ್ಬ ಅಂತೆಲ್ಲ ಅಡುಗೆ ಗಿಡಿಗೆ ಎಲ್ಲ ಮಾಡಿಸ್ಬಿಟ್ಟಿದ್ದ, ಅವ್ನು ಹುಟ್ಟು ಹಬ್ಬ ಇರಬೇಕು, ಎಲ್ಲ ಕಾರ್ಯಕ್ರಮ ಆನಂದವಾಗಿದ್ದಾನೆ. ಇದಕ್ಕಿದ ಹಿಂದಿನ ಕಾಲ ಯಾರೋ ಪೋಸ್ಟ್ ಮ್ಯಾನ್ ಅಂದ, ಸಾರ್ ಟೆಲಿಗ್ರಾಮ್ ಅಂದ, ತಗೊಂಡ ನೋಡ್ತಾನೆ, ಅದೇನೋ ಅವನಿಗೆ ಬ್ಯಾಡ ಇರೋ ಒಂದು ವಿಷಯ, ಇವತ್ತು ಅಡಿಗೆಲ್ಲ ಸಪ್ಪೆ ಅಂದ. ಅಡಿಗೆ ಸಪ್ಪೆ ಆಗಿದೆಯೋ ಇವನ್ ಮನಸ್ಸು ಸಪ್ಪೆ ಆಯ್ತು. ಈಗ ನಿಜವಾಗಿ ಬೆಲೆ ಯಾವುದಕ್ಕೆ ಹೇಳಿ ನೋಡೋಣ, ಅವನವನ ಅಂತಃಕರಣಕ್ಕೆ ಅಲ್ಲವೇ? ಹಾಗೆ ತಿಳ್ಕೊಳ್ಳಿ. ಆ ಅಂತಃಕರಣದಲ್ಲಿ ಈ ಯಾವ ಯಾವ ಅನವಶ್ಯಕವಾದಂಥ ಅನಾತ್ಮ ವಿದ್ಯೆಗಳಿದೆಯೋ, ತಿಳುವಳಿಕೆ ಇದೆಯೋ, ಅದು ತೆಗೆದುಹಾಕಿ ಈ ಆತ್ಮವಿದ್ಯೆನಲ್ಲಿ ಕೂರಿಸಿ ನೋಡೋಣ, ಅವಾಗ ಹೇಗಿರುತ್ತೆ? ಆನಂದವಾಗಿರ್ತಾನೆ ಮನುಷ್ಯ. ಯಾಕೆ? ಜ್ಞಾನಿ ಸ್ವಭಾವವೇ ಹಾಗೆ. ಜ್ಞಾನ ಮಾಡ್ಕೊಳ್ಳಿ ಅಂತ ಯಾಕಂತಾರೆ? ನೀವೆಲ್ಲ ದುಃಖಗಳಿಂದಲೂ ಬಿಡುಗಡೆಯಾಗಿ ಹೋಗ್ಬಿಡುತ್ತಲ್ಲ. ಸರ್ವ ದುಃಖ ವಿಮುಕ್ತ ಚೈತನ್ಯಾತ್ಮಕೋಹಂ ಅಂತ ಶಂಕರ ಭಾಷೆದ ಒಂದು ವಾಕ್ಯ ಬರೀತಾರೆ. ಈ ಅನುಭವ ಹೇಗಿರಬೇಕು ಅಂದರೆ, ಸಕಲ ದುಃಖಗಳಿಂದಲೂ ಬಿಡುಗಡೆ ಹೊಂದಿರತಕ್ಕಂಥ ಚೈತನ್ಯ ಸ್ವರೂಪನೇ ನಾನು ಅನ್ನೋ ಭಾವನೆ ನಮ್ಮ ಮನಸ್ಸಿನಲ್ಲಿ ನಿಲ್ಲಬೇಕು. ಇದಕ್ಕೆ ಅಧ್ಯಾತ್ಮ ವಿದ್ಯೆ ಅಂತ ಹೆಸರು. ಇದೇನು ಬರುತ್ತೆ ಸುಲಭವಾಗಿ? ಎಕ್ಸರ್ಸೈಸ್ ಮಾಡಬೇಕು, ಮೆತ್ತ ಮಾಡ್ತಾ ಏನೇನು ತಾನಲ್ಲವೋ ಆ ಆತ್ಮಾನಾತ್ಮ ವಿವೇಕ ಮಾಡಿ, ಅನಾತ್ಮಗಳನ್ನೆಲ್ಲ ನಿರಾಕರಣೆ ಮಾಡಿ, ಆತ್ಮನಲ್ಲಿ ಏನು ನಿಲ್ತಿರಲ್ಲ ಅದೇ ಆತ್ಮ ಪ್ರತ್ಯಯ ಅಂತ ವೇದಾಂತಲ್ಲಿ ಕರೀತಾರೆ. ಆತ್ಮನೇ ತಾನು ಅಂತಕ್ಕ ಪ್ರತ್ಯಯದಲ್ಲಿ ನೆಲೆಗೊಳ್ಳತಕ್ಕದ್ದು. ಇದಕ್ಕೇನು ಹೆಸರು? ಅಧ್ಯಾತ್ಮ ವಿದ್ಯಾ. ಇದೇನು ನಮ್ಮ ಗುರುಗಳು ಅಧ್ಯಾತ್ಮ ವಿದ್ಯಾ ಅಂತಲೇ ಅಧ್ಯಾತ್ಮ ಪ್ರಕಾಶಕಾರ್ಯಾಲಯ ಅಂತ. ಯಾಕೆಂದ್ರೆ ಜನಗಳ ಅಂತಃಕರಣದಲ್ಲಿರತಕ್ಕ ಅಧ್ಯಾತ್ಮವನ್ನು ತೋರಿಸಿಕೊಟ್ಟು ಅವರನ್ನು ಕೃತಾರ್ಥವನ್ನಾಗಿ ಮಾಡಬೇಕು ಅಂತ ಮಹನೀಯರ ಒಂದು ಸಂಕಲ್ಪ. ನೋಡಿ ಎಷ್ಟು ವಿಚಾರ ಮಾಡಿದ್ದಾರೋ. ಇನ್ನೇನು ಹೆಸರಿರಲಿಲ್ಲ, ಅಧ್ಯಾತ್ಮ ಪ್ರಕಾಶ. ಆ ಒಳಗಿರತಕ್ಕ ಆತ್ಮವಿದ್ಯೆಯನ್ನೇ ಪ್ರತಿಯೊಬ್ಬನು ಪಡ್ಕೋಬೇಕು. ಅದೇ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಅಂತ ಶಾಸ್ತ್ರ. ಈ ಅಧ್ಯಾತ್ಮ ವಿದ್ಯೆ ತಿಳ್ಕೊಂಡ್ರ ಅಮೃತರಾಗ್ತೀರಿ. ಯಾವಾಗ? ಇಹ ಇಲ್ಲಿಯೇ, ಭವತಿ ಅಂದ್ರೆ ಆಗುತ್ತಾನೆ ಅಂತ, ಭವಿಷ್ಯತಿ ಅಂತಿಲ್ಲ ಅದರೊಳಗೆ. ವರ್ತಮಾನ ಕಾಲ ಕ್ರಿಯಾಪದ, ಈಗ ಆಗುತ್ತಾನೆ ಅಂದ್ರು ಸ್ವಾಮಿ. ಅದು ಒಂದೇ ಒಂದು ಹೌದು. ನಾಣ್ಯ ಪಂಥ, ಬೇರೆ ಉಪಾಯವಿಲ್ಲ ಅಂದ. ನೀವು ಎಷ್ಟು ಓದಿ MA PhD ಏನು ಮಾಡಿ ABCD A to Z ತಗೊಂಡ್ರು ಪ್ರಯೋಜನ ಇಲ್ಲ. ಯಾಕೆ ಅಂತ ನೀವು ಇದೆಯಾ ಒಳಗಡೆ ಈ ಆತ್ಮತತ್ವವನ್ನು ತಿಳ್ಕೊಂಡಿದ್ದೀರ, ಉದ್ಧಾರವಾಗ್ತೀರಿ. ಅದೇನ ಮನುಷ್ಯನಾಗಿದ್ದವನಿಗೆ ಮಾತ್ರ ಎಕ್ಸೆಪ್ಷನ್ ಅದು, ನಿಮ್ಗೆ ಯಾರಿಗೂ ತಿಳ್ಕೊಳ್ಳೋಕೆ ಯೋಗ್ಯತೆ ಇಲ್ಲ. ಇಹಚೇದ ವೇದೇತ್ ಅಥ ಸತ್ಯಮಸ್ತಿ, ಇಲ್ಲಿ ತಿಳ್ಕೊಂಡ್ರ ಬಚಾವ್. ನಚೇದಿಹ ವೇದೇತ್ ಹೋಯ್ತು. ಮತ್ತಿನ್ನೊಂದ್ಸಲ ಇನ್ನು ಮನುಷ್ಯನ ಬರೋದಕ್ಕೆ ಕಾಯ್ಕೊಂಡು ಕೂತಿರ್ಬೇಕು ಅಲ್ಲವೇ? ಕ್ಯೂನಲ್ಲಿ ನಿಂತು ಯಾವನಾರು ಹೊರಗೆ ತಳ್ಳಿಬಿಟ್ಟು ಅಂದ್ರೆ ಮುಗಿದೋಯ್ತು, ಎಷ್ಟು ಉದ್ದ ಇರುತ್ತೆ, ಮತ್ತಿನ್ನು ಹಿಂದಕ್ಕೆ ಹೋಗ್ಬಿಟ್ಟು. ಆದ್ದರಿಂದ ಎಚ್ಚರಿಕೆ ಆಗಿರಿ ಅಂತ ಹೇಳ್ತಾರೆ. ಆ ವಿದ್ಯೆ ತಿಳ್ಕೊಂಡ ಅಂದ್ರೆ ಕೃತಾರ್ಥನಾಗ್ತಾರೆ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಇಂಥ ಅಧ್ಯಾತ್ಮ ವಿದ್ಯೆ ನಾನಾಗಿದ್ದೇನೆ. ವಾದ ಪ್ರವದತಾಮಹಂ. ಇನ್ನು ವಾದ ಅಂತ, ವಾದ ಅನ್ನೋಕ್ಕೆ ಇಲ್ಲಿ ಏನು ಅರ್ಥ ಮಾಡ್ತಾರೆ ಅಂದ್ರೆ ತತ್ವ ವಿಚಾರಕ್ಕೋಸ್ಕರವಾಗಿ ಮಾಡತಕ್ಕ ಚರ್ಚೆ ಅಂತ. ಅದರಲ್ಲಿ ವಾದ, ಜಲ್ಪ, ವಿತಂಡ ಅಂತೆಲ್ಲ ಇರುತ್ತೆ. ಆ ವಿತಂಡ ಅಂದ್ರೆ ಅರ್ಥ ಏನು ಗೊತ್ತೇ? ಮೊಂಡು ಹಿಡಿಯೋದು ಅಂತ. ನೀವೇನಾರು ಹೇಳಿ ಸ್ವಾಮಿ, ನಾ ಹೇಳಿದ್ದೆ ಸರಿ ಅಂತ ಶುರು ಮಾಡ್ಬಿಡ್ತಾರೆ. ಆದ ಪ್ರಯೋಜನ ಇಲ್ಲ. ವಾದದಲ್ಲಿ ಹಾಗಲ್ಲ. ವಾದದಲ್ಲಿ ವಾದೇ ಜಾಯತೆ ತತ್ವಬೋಧ ಅಂತ. ಒಬ್ರಿಗೊಬ್ರು ಪರಸ್ಪರ ವಾದ ಮಾಡಿದರೆ ನಮಗಿರೋ ಸಂಶಯನ ನೀವು ಪರಿಹಾರ ಮಾಡಬಹುದು. ನಿಮ್ಗೇನೋ ಹೊಳೆದಿರುತ್ತೆ, ನಿಮಗೇನೋ ಸಂಶಯ ಇರುತ್ತೆ, ನಾ ಹೇಳಬಹುದು. ಹೀಗೆ ಒಬ್ರಿಗೊಬ್ರು ವಾದ ಮಾಡುವುದರ ಪ್ರಯೋಜನ ಏನು ಅಂದ್ರೆ ಸಂಶಯಗಳು ಕಮ್ಮಿ ಆಗಬೇಕು, ಸಿದ್ಧಾಂತಲ್ಲಿ ನೆಲೆಗೊಳ್ಳಬೇಕು ಅಂತ. ಇದೇ ತತ್ವಜ್ಞಾನಕ್ಕೆ ಒಂದು ಸಾಧನ ಅಂತ. ಆದ್ರಿಂದ ಒಬ್ಬನೇ ಕೂತ್ಕೊಂಡು ವಿಚಾರ ಮಾಡೋಕ್ಕೋ, ಇನ್ನೊಬ್ಬರೊಡನೆ ಅದನ್ನ ಡಿಸ್ಕಷನ್ ಮಾಡೋಕ್ಕೋ ಬಹಳ ವಿಶೇಷ ಇದೆ, ಬಹಳ ಒಳ್ಳೆಯದು. ಆದ್ರಿಂದ ಅವಾರು ಯಾರು? ನಾನೇ ಅಂದ. ಅಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಮಹಂ ಅಂತ. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವ ಸಾಮಾಸಿಕಸ್ಯ ಚ ಅಹಮೇವಾಕ್ಷಯಃ ಕಾಲಃ ಧಾತಾಹಂ ವಿಶ್ವತೋ ಮುಖಃ. ಇನ್ನು ಹೇ ಅರ್ಜುನ ನೋಡಿ, ಮಾತ್ರ ಕರ್ದು ಹೊಂದ್ಕೊಂಡೇ ಮಾಡ್ತೇವೆ ಅಂತ ಹೇಳುತ್ತೆ ನೋಡಿ. ಏನ್ ತೊಳಲ್ಲ ನೋಡಿದ್ರೆ ಅದು ಅಕ್ಷರಾಣ. ನಮ್ಮ ಗುರುಗಳು ಹೇಳ್ತಾರೆ ಅಕ್ಷರಾಣ ಅಕಾರಸ್ಮಿ ಅಂತ ಯಾಕೆ ಅಕಾರದಿಂದಲೇ ಕಂಡು ಜೀವನ ಪ್ರಾರಂಭ ಆಗೋದು. ಅದು ಹೇಗೆ ನೋಡಿ, ಮಗು ಹುಟ್ಟಿದ್ಕೊಂಡು ಏನ್ ಮಾಡುತ್ತೆ? ಹೇಳುತ್ತೆ. ಏನಂತ ಹೇಳುತ್ತೆ? ಆ ಅಂತ ಹೇಳುತ್ತೆ. ಅದಕ್ಕೆ ಈ ಅಂತ ಯಾಕೊಳ್ಳಲ್ಲ? ಅಕ್ಷರಾಣ ಅಕಾರಸ್ಮಿ ಅಂದ್ರೆ ಇನ್ನೊಂದು ಅರ್ಥ ಏನಾಗುತ್ತೆ? ಅಕಾರದ ಪ್ರಭಾವವಿಲ್ಲದೆ ಇನ್ನು ಯಾವ ಅಕ್ಷರವೂ ಪರಿಪೂರ್ಣವಾಗುವುದಿಲ್ಲ. ಈ ಕ ಅಂತೀವಿ. ಕ ಅಂದ್ರೆ ಕ ಪ್ಲಸ್ ಆ.
ಚು ಪ್ಲಸ್ ಆ ಅಂತ ಆ ಸೇರಿಸಿಯೇ ಸ್ವರವರ್ಣಗಳನ್ನು ಸೇರಿಸಿಯೇ ವ್ಯವಹಾರ ಮಾಡಬೇಕು. ಆ ದೃಷ್ಟಿಯಿಂದ ಅಕಾರ ಅನ್ನೋದು ಪರಮಾತ್ಮನ ಒಂದು ದಿವ್ಯವಾದಂಥ ವಿಭೂತಿ ಅಂತ ತಿಳ್ಕೊಳ್ಳಿ ಅಂತ. ಅದಕ್ಕೆ ಬರೆಯುವಾಗಲೂ ಆ ಏನೇ ಬರೀತೀವಿ ಹೊರತು ಕಾಷ ಶುರು ಮಾಡಿ ಅಂದರೆ ಯಾರಲ್ಲಿ ವ್ಯಂಜನಗಳಿಗೆಲ್ಲ ಸ್ವರ ಸೇರಲೇಬೇಕು. ಈ ಸ್ವರ ಅನ್ನೋದೇ ಜೀವ, ಅದು ಜೀವ ಕೊಟ್ರೇನೆ ವ್ಯಂಜನಗಳೆಲ್ಲ ಕೆಲಸ ಮಾಡೋದು. ಕ ಅಂದರೆ ಕು ಪ್ಲಸ್ ಆ ಅಂತ ಅಷ್ಟೇ ಆಯ್ತು ಅಲ್ವೇ. ಆದ್ದರಿಂದ ಈ ಅಕಾರ ಅನ್ನೋದು ಇಂಥ ಅದ್ಭುತವಾದಂಥ ಸ್ವರೂಪ, ಅದು ನನ್ನ ಒಂದಾನೊಂದು ವಿಭೂತಿಯಾಗಿದೆ ಅಂತ ಇಟ್ಕೋ. ದ್ವಂದ್ವ ಸಾಮಾಸಿಕಸ್ಯ ಚ ಅಂತ. ದ್ವಂದ್ವ ಸಾಮಾಸಿಕಸ್ಯ ಚ ಅಂದರೆ ಸಮಾಸ ಅಂತ ಇರ್ತೀವಿ ವ್ಯಾಕರಣದ ಪ್ರಕಾರ. ಕರ್ಮಧಾರಯ ಸಮಾಸ, ತತ್ಪುರುಷ ಸಮಾಸ ಅಂತ ಎರಡು ಶಬ್ದಗಳನ್ನು ಪರಸ್ಪರ ಸೇರಿಸ್ತೀವಲ್ಲ. ಹಾಗೆ ಕೃಷ್ಣ ಮೃಗ ಅಂತೀವಿ, ಕೃಷ್ಣಶ್ಚ ಮೃಗಶ್ಚ ಅಂತ ಹೀಗೆ ಹೇಳ್ತೀವಿ. ಆದ್ದರಿಂದ ಈ ಸಮಾಸ ಶಬ್ದಗಳನ್ನು ಸೇರಿಸುವಾಗ ದ್ವಂದ್ವ ಸಮಾಸಕ್ಕೆ ಬೇರೆ. ಯಾಕೆ ದ್ವಂದ್ವ ಏನಂತ ಅನ್ನತ್ತೆ ವ್ಯಾಕರಣದ ಪ್ರಕಾರ ಉಭಯ ಪದಾರ್ಥ ಪ್ರಧಾನ ಅಂತ. ಬಾಕಿ ತತ್ಪುರುಷ ಕರ್ಮಧಾರಯ ಅಂತ ತಗೊಂಡ್ರೆ ಕೆಲವು ಪೂರ್ವ ಪದಾರ್ಥ ಪ್ರಧಾನ, ಕೆಲವು ಉತ್ತರ ಪದಾರ್ಥ ಪ್ರಧಾನ ಅಂತ ವ್ಯಾಕರಣದ ಪ್ರಕಾರ ಹಾಗೆ ಸಮನ್ವಯ ಆಗುತ್ತೆ. ಅಂದ್ರೆ ಅರ್ಥ ಈಗ ಆ ಸಮಾಸಗಳನ್ನು ಓದಿದ್ರೆ ಗೊತ್ತಾಗುತ್ತೆ. ದ್ವಂದ್ವ ಸಮಾಸದಲ್ಲಿ ಏನು ಗುಟ್ಟು ಅಂದ್ರೆ ಎರಡು ಪದಾರ್ಥವೂ ಪ್ರಧಾನ. ಹೇಗೆ ರಾಮಶ್ಚ ಕೃಷ್ಣಶ್ಚ ರಾಮಕೃಷ್ಣೌ ಅಂತೀವಿ. ರಾಮನು ಮತ್ತು ಕೃಷ್ಣನ್ ಅಂದ್ರೆ ರಾಮನ್ ಎಷ್ಟು ಪ್ರಧಾನವಾಗಿ ಹೇಳ್ತೀವಿಯೋ ಕೃಷ್ಣನು ಅಷ್ಟೇ ಪ್ರಧಾನ ಅಂತ. ಇದು ದ್ವಂದ್ವ ಸಮಾಸ ಅಂತ ಹೆಸರು. ಎರಡು ಪದಾರ್ಥಗಳನ್ನು ಜೋಡಿಸಿ ಹೇಳೋದು. ಇಲ್ಲಿ ಭಗವಂತ ಹೇಳ್ತಾನೆ ಉಳಿದ ಪದಾರ್ಥಗಳು ಏನಾಗುತ್ತೆ ಪೂರ್ವಪದ ಪ್ರಧಾನವಾಗಿರುತ್ತೆ ಅಥವಾ ಉತ್ತರ ಪದಾರ್ಥ ಪ್ರಧಾನವಾಗಿರುತ್ತೆ ಅಷ್ಟೇ ಹೊರತು ಎರಡಕ್ಕೂ ಹೆಚ್ಚಿನ ಬೆಲೆ ಇರೋದಿಲ್ಲ. ಯಾವುದೋ ಒಂದು ಪ್ರಧಾನ ಆಗಿರುತ್ತೆ. ದ್ವಂದ್ವವನ್ನು ಯಾಕೆ ಭಗವಂತ ವಿಭೂತಿ ಅಂತಾನೆ? ಎರಡೂ ಪ್ರಧಾನ. ಸಮಾಸದ ಪ್ರಕಾರ ದ್ವಂದ್ವದಲ್ಲಿ ಎರಡಕ್ಕೂ ಹೆಚ್ಚಿನ ಒಂದಾರ್ಥ ಉಭಯ ಪದಾರ್ಥ ಪ್ರಧಾನವಾಗಿರುತ್ತೆ ಅನ್ನೋ ಅರ್ಥ ಅಲ್ಲವೇ. ಕೃಷ್ಣಶ್ಚಾಸ ಸರ್ಪಶ್ಚ ಕೃಷ್ಣ ಸರ್ಪ ಅಂತೀವಿ. ಕೃಷ್ಣ ಅಂತ ಒಂದು ಶಬ್ದ, ಸರ್ಪ ಅಂತ ಒಂದು ಶಬ್ದ. ಕರಿ ಹಾವು ಅಂತೀವಿ. ಕರಿಯ ಹಾವು ಅನ್ನುವಾಗ ಹಾವಿ ಪ್ರಧಾನವ ಕರಿನ ಪ್ರಧಾನವ ಅಂತ ಹಾವು. ಅದಕ್ಕೋಸ್ಕರ ಉತ್ತರ ಪದಾರ್ಥ ಪ್ರಧಾನ. ಹಾಗೆ ಯಾವುದೇ ಒಂದು ಸಮಾಸ ಮಾಡಿದಾಗ ಎರಡು ಶಬ್ದಗಳಿಗೂ ಪ್ರಾಧಾನ್ಯತೆ ಇದ್ದರೆ ಹಾಗೇನಾಗುತ್ತೆ ಅದು ದ್ವಂದ್ವ ಸಮಾಸ ಅಂತ ಹೆಸರು. ಅದು ಪರಮಾತ್ಮ ನಾನೇ ಅಂತ ಹೇಳ್ದ. ಅಹಮೇವ ಕ್ಷಯ ಕಾಲ ಧಾತಾಹಂ ವಿಶ್ವತೋ ಮುಖ. ಹೀಗಾಗಿ ಅಹಮೇವ ಕ್ಷಯ ಕಾಲ. ಅಪ್ಪ ಇನ್ನೊಂದು ವಿಭೂತಿಯನ್ನು ಹೇಳ್ತೇನೆ ಕೇಳು, ಕಾಲ ಅಂತ. ಈ ಕಾಲವನ್ನಂತೂ ಬಹಳ ಎಚ್ಚರಿಕೆಯಿಂದ ನಾವು ಗುರುತಿಸಬೇಕು. ಅದು ಎಷ್ಟರ ಮಟ್ಟಿಗೆ ನಾವು ಕೇಳಲಿ ಕಳೆದು ಹೋಗ್ತಾ ಇರುತ್ತೆ ಅಂತ. ಗಡಿಯಾರ ನಡೀತಾ ಇರುತ್ತೆ ನೋಡಿ ಒಂದೇ ಸವನಾಗಿ. ಅಹಮೇವ ಅಂತ ಈ ಕಾಲ ಹೇಗಿದೆ ಅನಾದಿಯಾಗಿದೆ. ಇದು ಯಾವಾಗ ಹುಟ್ಟು ಯಾವಾಗ ಬಂತು ಅಂತಿಲ್ಲ. ನಾವು ಅದನ್ನು ವ್ಯವಹಾರಕ್ಕೋಸ್ಕರ ಹೊಸದಾಗಿ ಚೈತ್ರ ಮಾಸ ಹುಟ್ಟಿತು, ವೈಶಾಖ ಮಾಸ ಹುಟ್ಟಿತು, ಹಗಲಾಯ್ತು ರಾತ್ರಿ ಆಯ್ತು ಅಂತೆಲ್ಲ ಲೆಕ್ಕ ಹಾಕ್ತೇವೆ ನಿಜ. ಆದರೆ ಇದರ ಒಂದು ಗುಟ್ಟೇರಿದೆ ಅಂದ್ರೆ ಇದೆಲ್ಲವೂ ಸಾಕ್ಷಾತ್ ಪರಮಾತ್ಮನ ಒಂದಾನೊಂದು ಸ್ವರೂಪವೇ ಅಂತ. ಈ ಸತ್ಯನಾರಾಯಣ ವ್ರತ ಕಥೆ ಒಳಗೂ ಬರುತ್ತೆ. ಏನಂತ ಕಾಲ ಓದಿದೆ ಅಸಲ್ಲ ಅನಂತ ಬುದ್ಧನಾಥನ ಬರುತ್ತೆ ಅದನ್ನು ಓದಿನಿ. ಅನಂತ ಅಂದ್ರೆ ಯಾರು ಅಂತ ಕೇಳ್ತಾನೆ. ಧರ್ಮರಾಜನಿಗೂ ಕೃಷ್ಣನಿಗೂ ಸಂವಾದ ನಡೆಯುತ್ತೆ ಅಂತ ಅನಂತ ವ್ರತ ಮಾಡಿದ ಕಥೆ ಓದ್ತಿರಲ್ಲ ಅಲ್ಲಿ ಬರುತ್ತೆ. ಕೃಷ್ಣ ಕೋಯಂ ತ್ವಯಾಖ್ಯಾತ ಅಂತಾನೆ. ಕೃಷ್ಣ ಅನಂತ ವ್ರತ ಮಾಡು ಅಂತ ಹೇಳಿದೆ. ಅನಂತ ಅಂದ್ರೆ ಯಾರು ಅಂತ ಧರ್ಮರಾಜ ಕೇಳ್ತಾನೆ. ಆ ಕಥೆಯಲ್ಲಿದ್ದವು ರತ್ವ ಚೂಡಾವಣೆಗೆ ಓದಿ. ಅದಕ್ಕೆ ಅವನು ಹೇಳ್ತಾನೆ ಆದಿತ್ಯಗ್ರಹಚಾರೇಣ ಯಃ ಕಾಲ ಉಪಪದ್ಯತೆ ಅಂತಾನೆ. ಅಯ್ಯ ಧರ್ಮರಾಜ ಕೇಳು, ಈ ಕಾಲ ಆನಂದನ ಗುರುತು ಮಾಡಬೇಕಾದ್ರೆ ಸೂರ್ಯ ಚಂದ್ರರ ಒಂದಾನಂದ ಸಂಚಾರದಿಂದ ಗೊತ್ತು ಮಾಡಲಾಗುತ್ತದೆ. ಕರೆಕ್ಟ್. ಯಾಕೆ ಸೂರ್ಯ ಹುಟ್ಟಿದ್ರೆ ಹಗಲು ಅಂತೀವಿ, ಅಸ್ತನಾದ್ರೆ ರಾತ್ರಿ ಅಂತೀವಿ, ಎರಡು ಸೇರಿದ್ರೆ ಒಂದ್ ದಿನ ಅಂತೀವಿ, ಇನ್ನೊಂದು ಸೂರ್ಯ ಹುಟ್ಟಿದ್ರೆ ಇನ್ನೊಂದು ದಿನ. ಹೀಗೆ ಹೋಗ್ತಾ ಹೋಗ್ತಾ ತಿಥಿ ಪಕ್ಷ ಮಾಸ ಋತು ಸಂವತ್ಸರ ಎಲ್ಲ ಕಾಲಗಣನೆಯು ಯಾವುದನ್ನ ಅವಲಂಬಿಸಿದೆ ಹೇಳಿ ನೋಡೋಣ. ಈ ಸೂರ್ಯನನ್ನು ಚಂದ್ರನನ್ನು ಮಾಡಿದ ಚಾಂದ್ರಮಾನ ಅಂತಾರೆ, ಸೌರಮಾನ ಅಂತಾರೆ. ಹೀಗೆಲ್ಲ ಈ ಯಾವ ಒಂದಾನೊಂದು ಕಾಲ ಗಣನೆಯೂ ಕೂಡ ನನ್ನದೇ ಒಂದಾನೊಂದು ವಿಭೂತಿ. ಸೂರ್ಯ ಅಂದ್ರೂ ನಾನೇ, ಚಂದ್ರ ಅಂದ್ರೂ ನಾನೇ. ಹೀಗಿರುವಾಗ ಈ ಕಾಲವನ್ನು ಏನನ್ಬೇಕು ಅಪಾರ ಅಂತ. ಇದು ಯಾವಾಗ ಪ್ರಾರಂಭ ಆಯಿತು ಯಾವಾಗ ಮುಗಿಯಿತು ಅನ್ನೋದನ್ನು ಹೇಳೋಕ್ಕೆ ಬರೋದಿಲ್ಲ ಅಂತ. ಎಷ್ಟೋ ಅನಾದಿ ಕಾಲ ಅಂತ ಹೇಳ್ತೀನಿ. ಸೃಷ್ಟಿಗೆ ಮುಂಚೆ ಅಂದ್ರೆ ಸೃಷ್ಟಿಗೆ ಮುಂಚೆ ಅಂತ ಮತ್ತೆ ಕಾಲನೇ ಹೇಳ್ದಾಗಾಯ್ತು. ನೀವು ಸೃಷ್ಟಿ ಆದ್ಮೇಲೆ ಅಂದ್ರೆ ಅನಂತರ ಅಂತ ಕಾಲ ಹೇಳ್ದಾಗಾಯ್ತು. ಕಾಲವನ್ನು ಬಿಟ್ಟು ಮಾತಾಡಿ ನೋಡೋಣ ಏನಾದ್ರು. ನೀವು ಯಾವ ಈ ಜೀವನದಲ್ಲೇ ತಗೊಳ್ಳಿ, ಏನು ವ್ಯವಹಾರ ಮಾಡಿದ್ರು ನೀವು ಎಲ್ಲಿ ಮಾಡ್ತೀವಿ ಹೇಳಿ ನೋಡೋಣ. ಒಂದಾನೊಂದು ಕಾಲದಲ್ಲಿಯೇ ಮಾಡಬೇಕು. ಹಗಲೋ ರಾತ್ರಿಯೋ ಮಧ್ಯಾಹ್ನ ಏನು ನೀವು ಒಂದು ಮಾತಾಡ್ಲಿ ಒಂದು ವಿಚಾರ ಮಾಡಲಿ
ಕರೆಕ್ಟ್ ನೋಡಿ ಆ ಕಾಲಕ್ಕೆ ಇಂಥ ಒಂದು ಬೆರೆ ಇದೆ. ಅದೇನು ಅಕ್ಷಯ ಅಂದ, ಅಹಮೇವ ಅಕ್ಷಯ ಕಾಲ, ಇಂಥ ಅನಂತವಾದಂಥ ಕಾಲ ಅಂತ. ನಮ್ಮಲ್ಲಿ ಕಾಲ ದೇಶ ಅಂತ ಇರ್ತದೆ. ದೇಶ ಅನ್ನೋದು ಪರಿಚ್ಛಿನ್ನ, ಕಾಲ ಅನ್ನೋದು ಅಪರಿಚ್ಛಿನ್ನ. ಅದು ಆದ್ದರಿಂದ ಪರಮಾತ್ಮ ಹೇಳ್ತಾನೆ, ಅದೇ ನಾನು ಆ ಕಾಲರೂಪನಾಗಿದ್ದೇನೆ ಎನ್ನುವುದೇ ನನ್ನ ಒಂದು ಆನಂದ ಮಹಿಮೆ. ಇದು ವಿಭೂತಿ ಅಂತ ತಿಳ್ಕೋ. ಧಾತಾಹಂ ವಿಶ್ವತೋ ಮುಖ ಅಂದ್ರು. ನಾನೇ ವಿಶ್ವತೋಮುಖ ಅಂದ್ರೆ ಸೈಲಲ್ಲಿಯೂ ಹರಡಿರ್ತಕ್ಕಂಥ, ಧಾತ ಅಂದ್ರೆ ಜಗತ್ತಿಗೆ ಕಾರಣನಾಗಿರ್ತಕ್ಕಂಥವನು ಅನ್ನೋ ಅರ್ಥ. ಧಾತ ಕರ್ಮಫಲಸ್ಯ ವಿಧಾತ, ಇದೊಂದು ಅರ್ಥ ಮಾಡಿ. ಸರಿ, ಧಾತ ಧಾತ ಅಂದ್ರೆ ಧಾತ ವಿಧಾತ ಅಂತ ಎರಡು ಶಬ್ದನ ಬಳಸ್ತಾರೆ. ಇಲ್ಲಿ ವಿಧಾತ ಅಂತ ಅರ್ಥ ಮಾಡಿದ್ದಾರೆ. ಯಾಕೆ ಅಂದ್ರೆ ಕರ್ಮಫಲಸ್ಯ ವಿಧಾತ. ಚೆನ್ನಾಗಿ ಯಾರ್ಯಾರು ಏನೇನು ಕರ್ಮಗಳನ್ನು ಮಾಡ್ತಾರೋ ಆ ಕರ್ಮಕ್ಕೆ ತಕ್ಕ ಫಲವನ್ನು ಕೊಡತಕ್ಕವರು. ಇದು ಭಗವಂತನ ಒಂದಾನೊಂದು ನಿಯಮ ಅಂತ. ಕರ್ಮಕ್ಕೆ ಫಲ ಬರುತ್ತೆ ಅಂತ ಹೇಳ್ತೀನಿ. ಆದ್ರೆ ವೇದಾಂತವ್ರೇನು ಹೇಳ್ತಾರೆ, ಕರ್ಮ ಅನ್ನೋದು ಜಡ ಅಲ್ವೇ, ಅದೇನ್ರಿ ಫಲ ಕೊಡುತ್ತೆ? ಕರ್ಮ ಪ್ರಧ್ವಸ್ತಂ ಭವತಿ ಪುರುಷಾರಾಧನ ಮೃತೇ ಅಂತ ಒಂದು ವಾಕ್ಯ ನಮ್ಮ ಗುರುಗಳು ಹೇಳೋರು. ಅಂದ್ರೆ ಅರ್ಥ ಏನು? ಕರ್ಮ ಅನ್ನೋದು ಜಡ. ಆ ಕರ್ಮ ಮಾಡಿದ ಕೂಡಲೇ ಅದು ಮುಗಿದೇ ಹೋಗ್ಬಿಡುತ್ತೆ. ಅದು ಫಲ ಕೊಡುತ್ತೆ ಅಂತ ಹೇಗೆ ಒಪ್ಪೋದು ಅಂತ. ಅದಕ್ಕೆ ಹೇಳೋದು, ಆ ಕರ್ಮವನ್ನ ಪರಮೇಶ್ವರನಿಗೆ ಅರ್ಪಿಸಿಬಿಟ್ರೆ ಅವನು ನಿತ್ಯನಾಗಿರೋಣದ್ರಿಂದ ಆ ಕರ್ಮದ ಫಲ ಯಾವತ್ತು ಬರಬೇಕೋ ಅವತ್ತು ಅವ್ರಿಗೆ ಕೊಡ್ತಾನೆ. ಆದ್ರೆ ಈಶ್ವರ ಇಲ್ಲದೆ ಹೋದ್ರೆ ಈ ಕರ್ಮ ಏನು ಮಾಡಲ್ಲ, ಏನ್ ಫಲ ಕೊಡುತ್ತೆ? ಆದ್ರಿಂದ ಕೊನೆಗೆ ಏನು ಬೇಕೋ, ಸರ್ವಂ ಶ್ರೀ ವಾಸುದೇವ ಅರ್ಪಣಮಸ್ತು ಅಂದ್ರೆ ಅವನು ಪರಮೇಶ್ವರ ರಿಕಾರ್ಡ್ ಮಾಡಿರ್ತಾನೆ, ಹೌದಪ್ಪ ಅಂತ ಕೊಡ್ತಾನೆ. ಈ ಕರ್ಮ ಮಾಡಿದ ಕೂಡಲೇ ಇಲ್ಲೇ ಅದು ನೆಗೆದು ಬಿದ್ದು ಹೋಗುತ್ತೆ. ಆ ಕರ್ಮ ಎಂಥ ಫಲ ಕೊಡುತ್ತೆ? ಅದಕ್ಕಂತ. ಆದರೆ ಈ ಅಕ್ಷಯವಾದಂತಹ ಫಲವನ್ನು ಕೊಡ್ತಕ್ಕ ಕಾಲ ಅಂದ್ರೆ ಯಾರು? ಅಹಮೇವಾ, ನಾನೇ ಕಣೆ, ನನ್ನದೇ ಒಂದಾನೊಂದು ತತ್ವ. ಧಾತಾಹಂ ವಿಶ್ವತೋಮುಖ, ಹೀಗೆ ನಾನು ಸರ್ವತೋಮುಖನಾಗಿ ಕರ್ಮಫಲಗಳಿಗೆಲ್ಲ ಫಲವನ್ನು ಕೊಡತಕ್ಕವನು ಅಂತಾಯ್ತು. ಇನ್ನೂ ಸ್ವಲ್ಪ ಮುಗಿಲಿಲ್ಲ, ಮತ್ತು ಸಾಯಂಕಾಲ 5 ಗಂಟೆಗೆ ಈ ಪ್ರವಚನವನ್ನು ಮುಂದುವರಿಸೋಣ ಎಂಬಲ್ಲಿಗೆ ಈಗ ಸಮಯ ಮುಗೀತಾ ಇದೆ, ಮುಕ್ತಾಯ ಮಾಡ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.